ಲೋ ಬಜೆಟ್ ಗೆ ಒಂದ್ ಗಾಡಿ ಅಲ್ಲ, ಯಾವ ಗಾಡಿ ತಗೊಂತೀರಾ 195, ಬ್ಲೂ ತಗೊಂತೀರಾ 195, ನೇವಿ ಬ್ಲೂ ತಗೊಂತೀರಾ ಅದು 195, ಸಿಲ್ವರ್ ತಗೊಂತೀರಾ 195, ಗ್ರೇ ತಗೊಂತೀರಾ ಅದು 195, ಎಲ್ಲ 195 ಸರ್. ಯಾವ್ದಾರು ತಗೊಳ್ಳಿ, ಮಾಡೆಲ್ ಗಾಡಿ ಕೊಡ್ತಾ ಇದೀನಿ. ಮಾಡೋ ಗಾಡಿನೂ ಬರೀ ಕಡಿಮೆ ಅಲ್ಲ, 2009 ಅಲ್ಲ, 12 ಮಾಡಲ್ ಐತೆ, 13 ಮಾಡಲ್ ಐತೆ, 14 ಮಾಡಲ್ ಕೂಡ 195 ಕೊಡ್ತೀನಿ. ಇವತ್ತಿಗೆ 2 ಲಕ್ಷ ಕರ್ನಾಟಕ ಮಾಡಿ ಕೊಡ್ತೀನಿ. ಕರ್ನಾಟಕ ಮಾಡಿಬಿಟ್ಟು 2 ಲಕ್ಷ. ಅದ್ರಲ್ಲೂ ಕೂಡ 5% ಫ್ಲಾಟ್ ಆಗಿ ಆಫರ್ ಮಾಡ್ಬಿಟ್ಟು 5% ಅಂದ್ರೆ 10,000 ಡಿಸ್ಕೌಂಟ್ ಮಾಡಿ 1,90,000ಗೆ ಕರ್ನಾಟಕ ಮಾಡಿ ಕೊಡ್ತೀನಿ. 95,000 ವಿತ್ ಎನ್ಒಸಿ ಕೊಡ್ತೀನಿ. ಕರ್ನಾಟಕ ರಿಜಿಸ್ಟರ್ಡ್ ಅಂತಂದ್ರೆ 2,25,000 ಗೆ ಕರ್ನಾಟಕ ಮಾಡಿ ಕೊಡ್ತೀನಿ. 2,25,000 ಗೆ ವಿತ್ ಟ್ರಾನ್ಸ್ಫರ್ ಮಾಡಿ ಫ್ರೆಶ್ 5 years FC 2,25,000 1 year ಕಂಪ್ಲೀಟ್ ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ. ಫಿಕ್ಸ್ ಪ್ರೈಸ್ 3 ಸಲ ಹೇಳ್ತಾ ಇದೀನಿ. 3,25,000 ಕಡಿಮೆ ಫಿಕ್ಸ್ ಪ್ರೈಸ್. ಲೋನ್ ನೋಡೋರ್ಗೆ 25,000 ಡೌನ್ ಪೇಮೆಂಟ್. ಇಂಟ್ರೊಡಕ್ಷನ್ ಅಲ್ಲೇ ಕೊಟ್ಟೆ. ಬಿಲೋ 5 lakhs ಅಲ್ಲಿ ಪ್ರೀಮಿಯಂ ಯಾರು ಕೊಟ್ಟಿಲ್ಲ, ಚಾಂಪಿಯನ್ ಕಾರ್ಸ್ ಅಲ್ಲಿ ಕೊಡ್ತೀನಿ. ಹೌದು. ಈ ಪ್ರೈಸ್ ಕೇಳಿದ್ರೆ ಇನ್ನೂ ಶಾಕ್ ಆಗ್ಬಿಡ್ತೀರಾ. ಹೌದಾ ಸರ್? 2010 ಮಾಡಲ್ 3 ಸೀರೀಸ್ ಓಕೆ, ಬರೀ 25,000 ಓಡಿದೆ ಗಾಡಿ. ಬರೀ 25,000 ಸರ್. ಬರೀ 25,000. ಯಾವ್ದೇ ಶೋರೂಮ್ ತಗೊಂಡು ಹೋಗೋದ್ರು ಅಪ್ಪೆ 1,85,000ಗೆ 1,85,000 1,85,000ಗೆ ಫ್ರೆಶ್ 5 years FC ಮಾಡಿ 1 year ಕಂಪ್ಲೀಟ್ ಆಗಿ ಇನ್ಶೂರೆನ್ಸ್ ಮಾಡಿ ಅವ್ರು 1 ವರ್ಷದ ತನಕ ಏನು ಮಾಡ್ಸಂಗಿಲ್ಲ. ಆ ತರ ಸರ್ವಿಸ್ ಮಾಡಿ ಬರೀ ಪೆಟ್ರೋಲ್ ಹಾಕಿ ಓಡಿಸಿ. ಎಕ್ಸಿವಿ ಯಾರು ಕೊಡೋದಿಲ್ಲ ಸರ್. ಹೇಳ್ಬಿಡಿ ಸರ್, ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಈ ಇದೆ. ವಿಡಿಯೋದಲ್ಲಿ ಕಂಪ್ಲೀಟ್ ಇವಾಗ್ಲೇ ರಿವೀಲ್ ಮಾಡ್ತಾ ಇದ್ದೀನಿ. ಇನ್ನ ಟ್ರಾನ್ಸಿಟ್ ಅಲ್ಲಿ 375 ರೇಂಜ್ ಅಲ್ಲಿ 12, 13, 14 ಮಾಡಲ್ದು 8 ಗಾಡಿ ಎಕ್ಸಿವಿ ಬರ್ತಾ ಇದೆ. 375 ಬಜೆಟ್ ಅಲ್ಲಿ ಎಕ್ಸಿವಿ ನೋಡೋರ್ಗೆ 8 ವೆಹಿಕಲ್ ಎಕ್ಸಿವಿ ತರಿಸಿದ್ದೀನಿ. ನಾನು ಹೇಳಕ್ಕಿಂತ ಮುಂಚೆ ಅವ್ರ ಬಾಯಿಂದಾನೆ ಕೇಳೋಣ. ಓವರ್ ಎಕ್ಸ್ಪೀರಿಯನ್ಸ್. ಮಾರ್ನಿಂಗ್ ಇವ್ರು ಬಿಜಾಪುರಿನ ಬಿಟ್ಟು ಡೈರೆಕ್ಟ್ ಆಗಿ ನಮ್ ಗೊಟ್ಟಿಗೆರೆ ಬಸ್ ಸ್ಟ್ಯಾಂಡ್ ಇಳ್ಕೊಂಡ್ರು. ಅವ್ರಿಗೆ ಪಾಪ ಲೊಕೇಶನ್ ಗೊತ್ತಾಗಿಲ್ಲ, ಡೈರೆಕ್ಟ್ ಆಗಿ ನಾವೇ ಗೈಡ್ ಮಾಡಿ ಕರ್ಕೊಂಡಿದೀವಿ. ಸರ್, ವೆಲ್ಕಮ್ ಟು ಚಾಂಪಿಯನ್ ಕಾರ್ ಸರ್. ರೇಟ್ ನು ಕೊಟ್ಟಿದ್ದಾರೆ, ನಮ್ ರೇಟಿಂಗ್ ಪಡ್ತಾಡ್ ಬಿದ್ದಿದೆ. ನಿಮ್ ಸ್ಯಾಟಿಸ್ಫೈ ರೇಟ್ ಆಯ್ತಾ? ನಮ್ ಸರ್ಟಿಫೈಡ್ ರೇಟ್ ಆಗಿದೆ. ನಿಮ್ದು ಯಾವ ರೇಟ್ ಅಲ್ಲಿ ಬಂದಿದ್ರೆ ಅದೇ ರೇಟ್ ಸಿಗ್ತಾ? ಅದೇ ರೇಟ್ ಸಿಕ್ಕಿದೆ ನಮ್ಗೆ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ನಾನು ಚಾಂಪಿಯನ್ ಕಾರ್ಸ್ ಬಂದಿದ್ದೀನಿ. ಚಾಂಪಿಯನ್ ಕಾರ್ಸ್ ಅಲ್ಲಿ ನಾವು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ಇವಾಗ ಹಬ್ಬಗಳಿದೆ, ಅದಕ್ಕೋಸ್ಕರ ಬೆಸ್ಟ್ ಆಫರ್ಸ್ ಇದೆ ಅಂತ. ಹಾಗೇನೆ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಶೋರೂಮ್ ಅವ್ರು ಇರ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ, ಆರಾಮಿದ್ದೀರಾ? ಸರ್ ಚೆನ್ನಾಗಿದೆ, ನೀವು ಚೆನ್ನಾಗಿ? ಆರಾಮ್ ಸರ್. ಫಸ್ಟ್ ವಿಡಿಯೋ ನಿಮ್ಮ ಯೂಟ್ಯೂಬ್ ಅಲ್ಲಿ. ಹೌದು ಸರ್. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆದ ಆರ್ಥಿಕ ಶುಭಾಶಯಗಳು. ಹಾಗೆ ವರಮಹಾಲಕ್ಷ್ಮಿ ಹಬ್ಬನ ಬರ್ತಾ ಇದೆ. ಹೌದು. ಎಲ್ಲಾರ ಮನೆ ಲಕ್ಷ್ಮಿ ಅಂತಂದ್ರೆ ನಮಿಗೋಸ್ಕರ ಲಕ್ಷ್ಮಿ ಕಾರ್ಗಳು. ಹೌದು. ಅದೇ ಎಲ್ಲ ಕಸ್ಟಮರ್ಗು ಲಕ್ಷ್ಮಿ ಅಂತಂದ್ರೆ ಕಾರ್ಯ ಇರುತ್ತೆ. ಓಕೆ. ಇವತ್ತಿನ ಆಫರ್ ಪ್ರೈಸ್ ಆಲ್ರೆಡಿ ನನ್ನ ಹತ್ರ ಎಲ್ಲ ಆಫರ್ಸ್ ನಡೀತಾ ಇರೋದು. ಹೌದಾ ಸರ್? ಆಲ್ರೆಡಿ ಕಮಿಷನ್ ತಗೊಂತಾ ಇಲ್ಲ. ಆಲ್ರೆಡಿ ತಗೊಂತಾ ಇಲ್ಲ, ಕಮಿಷನ್ ಇಲ್ಲ ನನ್ನ ಕಡೆ. ಯಾವ್ದೇ ಗಾಡಿಗಾಗ್ಲಿ ಆಫೀಸ್ ಕಮಿಷನ್ ತಗೊಳ್ಳಲ್ಲ. ಈವನ್ ಟ್ರಾನ್ಸ್ಫರ್ ಚಾರ್ಜಸ್ ತಗೊಳ್ಳಲ್ಲ ನಾನು. ಈವನ್ ಎನ್ಒಸಿ ಚಾರ್ಜಸ್ ನಾನು ತಗೊಳ್ಳಲ್ಲ. ಪ್ಲಸ್ ಕಸ್ಟಮರ್ ಗೆ ಡೆಲಿವರಿ ಕೊಡ್ತಾ ಇದೀನಿ ಅಂತ ಅಂದ್ರೆ ಆನ್ ಸ್ಪಾಟ್ ಅಲ್ಲಿ ಡೆಲಿವರಿ ಕೊಡ್ಬೇಕಾದ್ರೆ ಜನರಲ್ ಚೆಕ್ಅಪ್ ಕೂಡ ಮಾಡ್ಕೊಡ್ತೀನಿ. ಇವಾಗ ನೀವು ನೋಡ್ಬೋದು, ಜಸ್ಟ್ ಒಂದು ಕಸ್ಟಮರ್ ಫೋನ್ ಡೆಲಿವರಿ ತಗೊಂಡ್ ಹೋಗ್ತಾ ಇದ್ದಾರೆ. ಅವರಿಗೆ ಕಸ್ಟಮರ್ ಗೆ ಕಂಪ್ಲೀಟ್ ಆಗಿ ಮೆಕ್ಯಾನಿಕ್ ಅಥವಾ ತರಿಸ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ಜನರಲ್ ಚೆಕ್ಅಪ್ ಎಲ್ಲ ಮಾಡಿ ಕೊಡ್ತಾ ಇರೋದು. ಗಾಡಿ 50,000 ತಗೊಳ್ಳಿ, 50 ಲಕ್ಷದವರು ತಗೊಳ್ಳಿ, ದುಡ್ಡು ಇಸ್ ನಾಟ್ ಇಂಪಾರ್ಟೆಂಟ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್. ನಮ್ಮ ಚಾಂಪಿಯನ್ ಕಾರ್ಸ್ ಇಂದ ಮೋಟೋ ಅದೇನೆ ಇರೋದು, ಯಾವತ್ತೂ ಅದೇ ಇರುತ್ತೆ. ನಮಗೆ ದುಡ್ಡು ಮುಖ್ಯ ಇಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೋರ್ ಇಂಪಾರ್ಟೆಂಟ್. ಆಲ್ರೆಡಿ ಇಲ್ಲಿ ಆಫರ್ ನಡೀತಿದೆ. ಇನ್ನೂ ಒಂದು ಆಫರ್ ಕೊಟ್ಬಿಡೋಣ. ಇವತ್ತು ಏನ್ ಪ್ರೈಸ್ ಕೊಡ್ತಾ ಇದೀನಿ, ನಿಯರ್ ಟು ಫೈನಲ್ ಪ್ರೈಸಸ್. ಆ ಪ್ರೈಸಸ್ ಮೇಲೆ ಫ್ಲಾಟ್ 5% ವೇ ಆಫ್ ಮಾಡ್ಕೊಟ್ಬಿಡ್ತೀನಿ. ಅನ್ಕೊಳ್ಳಿ, 1 ಲಕ್ಷದ ಗಾಡಿ ತಗೊಂತಾ ಇದ್ದಾರಂದ್ರೆ ಏನ್ ಪ್ರೈಸ್ ಫೈನಲ್ ಆಗಿರ್ತದೆ ಅದ್ರಲ್ಲಿ 5% ಫ್ಲಾಟ್. 1 ಲಕ್ಷಕ್ಕೆ 5% ಅಂದ್ರೆ ಅದ್ರಲ್ಲೂ 5,000 ಇನ್ನ ಕಡಿಮೆ ಮಾಡಿ ಗಾಡಿ ಮೇಲೆ ಕಡಿಮೆ ಮಾಡ್ಕೊಟ್ಬಿಡ್ತೀನಿ. ಇಷ್ಟೊಂದು ಆಫರ್ ಗಳು ಹೇಳಿದ್ರು. ಆಲ್ಮೋಸ್ಟ್ ನಿಮಗೆ 5 ಲಕ್ಷ ಗಾಡಿಗೆ 5% ಅಂತಂದ್ರೆ 25,000 ಡಿಸ್ಕೌಂಟ್ ಪ್ರೈಸ್ ಆದಂಗೆ ಆಗ್ಬಿಡ್ತು ನಿಮ್ಗೆ. ಆ ತರ
ಫ್ಲಾಟ್ 5% ವೇ ಆಫ್ ಮಾಡಿ ಕೊಟ್ಬಿಡ್ತೀನಿ. ಜಸ್ಟ್ ಇದು ಇಂಡಿಪೆಂಡೆನ್ಸ್ ಡೇ ಸೇಲ್ ಪ್ಲಸ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬಿಟ್ಟು ಸೇಲ್ ಮಾಡಿ ಕೊಡ್ತಾ ಇದೀನಿ ನಿಮ್ಗೆ. ಸೊ ಅದೇ ಆಫರ್ ಆಲ್ರೆಡಿ ಆಫರ್ ಇತ್ತು, ಅದ್ರ ಮೇಲೆ ಒಂದು ಆಫರ್ ಕೊಡ್ತಿದ್ದೆ ಅವರು. ಹಾಗೇನೆ ಸರ್ ಇವಾಗ ಮತ್ತೊಂದ್ಸರಿ ನಿಮ್ ಶೋರೂಮ್ ಹೆಸರು, ಲೊಕೇಶನ್. ಸರ್ ನಮ್ದು ಒಂದು ಚಾಂಪಿಯನ್ ಕಾರ್ಸ್ ಬಂದು ನಿಮಗೆ ಬನ್ನರ್ಘಟ್ಟ 80 ಫೀಟ್ ರೋಡ್, ಅಂಜನಾಪುರ ರೋಡ್, ಕೆಂಬತ್ತಹಳ್ಳಿಲಿ ಭಾರತ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಆಪೋಸಿಟ್ ಇದೆ. ಗೂಗಲ್ ಅಲ್ಲಿ ನೀವು ಬರೀ ಚಾಂಪಿಯನ್ ಕಾರ್ಸ್ ಅಂತ ಸರ್ಚ್ ಮಾಡಿದ್ರೆ ನನ್ನ ನಂಬರ್, ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಬೆರಳು ಹಿಡ್ಕೊಂಡ್ ಬಂದ್ಬಿಟ್ಟು ತೋರಿಸ್ಬಿಡುತ್ತೆ ಇಲ್ಲೇನೆ ನಿಮಗೆ ಗೂಗಲ್ ಮ್ಯಾಪ್. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್, ಲೊಕೇಶನ್ ಎಲ್ಲ ಹಾಕಿರ್ತೀನಿ. ಸೊ ನೀವು ಬಂದ್ಬಿಟ್ಟು ವಿಸಿಟ್ ಮಾಡಬಹುದು ಸರ್. ಹಾಗೇನೆ ಇಷ್ಟು ಸ್ಟಾಕ್ ಇದೆ ಇವತ್ತು ನಿಮ್ಮ ಹತ್ರ, ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಯಾವತ್ತಿದ್ರು ನನ್ನ ಹತ್ರ 1 lakh ಇಂದ ಸ್ಟಾರ್ಟಿಂಗ್, 1 lakh ಇಂದ. ಬಟ್ ಬಿಲೋ 5 lakhs ಅಲ್ಲಿ ನಾನು ಪ್ರೀಮಿಯಂ ಆಗ್ಲಿ, SUV ಆಗ್ಲಿ, ಸೆಡಾನ್ ಆಗ್ಲಿ, ಹ್ಯಾಚ್ ಬ್ಯಾಕ್ ಎಲ್ಲಾ ಗಾಡಿ ನಾನು ಬಿಲೋ 5 lakhs. SUV ಸೆಗ್ಮೆಂಟ್ ತಗೊಂತೀರಾ ಅಂತಂದ್ರೆ 5 lakhs ಬಿಲೋ. ಓಕೆ. BM ತಗೋತೀರಾ ಅಂದ್ರೆ 5 lakhs ಬಿಲೋ. BMW ಸೆಡಾನ್ ತಗೊಂತೀರಾ ಅಂದ್ರೆ ಬಿಲೋ 5 lakhs ಕೊಡ್ತೀನಿ. ಹ್ಯಾಚ್ ಬ್ಯಾಕ್ ತಗೊಂತೀರಾ ಅಂದ್ರೆ ಬಿಲೋ 5 lakhs ಅಲ್ಲಿ ಕೊಡ್ತೀನಿ. ಸೊ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ನಿಮ್ಗೆ ಯಾವ ಡ್ರೀಮ್ ಕಾರ್ಗಳಿದೆ ಎಲ್ಲ ಇಲ್ಲಿ ಅನ್ಬೋದು. ಹಾಗೇನೆ ಪ್ರೈಸ್ ಕೂಡ ಅವ್ರು ಹೇಳಿದ್ರು. ಸೊ ಎಲ್ಲಾನು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತಂತೆ ಸರ್. ಹಾಗೇನೆ ಆಲ್ರೆಡಿ ಹೇಳ್ಬಿಟ್ರಲ್ಲ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಇರಲ್ಲ ಅಂತ. ನಿಮ್ ಕೇಳಕ್ ಏನು ಇಲ್ಲ, ಎಲ್ಲ ಕಂಪ್ಲೀಟ್ ಮಾಹಿತಿನ ನೀವೇ ಹೇಳಿದ್ರಿ. ಹೇಳ್ಬಿಟ್ಟಿದೀವಿ. ಲೋನ್ ನೋಡೋರಿಗೆ ಅದು ನಾನೇ ಹೇಳ್ಬಿಡ್ತೀನಿ. Okay. ಲೋನ್ ಅಂತ ಬರೋರಿಗೆ ಕೆ ರಿಜಿಸ್ಟರ್ಡ್ ವೆಹಿಕಲ್ಸ್ ಯಾವ್ದೇ ಆಗಿರ್ಲಿ ಆಲ್ ಓವರ್ ಕರ್ನಾಟಕ, ನಮ್ ಬೆಂಗಳೂರು ಆದ್ರೆ ವಿತಿನ್ 24 to 48 hours ಅಲ್ಲಿ ಡಿಸ್ಪೋಸಲ್ ಆಗ್ಬಿಡುತ್ತೆ. Okay. ಬಟ್ ಔಟ್ ಆಫ್ ಕರ್ನಾಟಕ ಆಗ್ತಾ ಇದೆ ಅಂದ್ರೆ ಮ್ಯಾಕ್ಸ್ 5 to 6 days ತಗೊಳುತ್ತೆ. ಯಾಕಂದ್ರೆ ಫಾಲ್ಸ್ ಕಮಿಟ್ಮೆಂಟ್ ಯಾವತ್ತು ಯಾರಿಗೂ ಆಗ್ಬಾರ್ದು ಅಂತ ಹೇಳ್ಬಿಟ್ಟು 3-4 days ಜಾಸ್ತಿನೇ ಹೇಳಿರ್ತೀವಿ. Okay. ಆಲ್ ಓವರ್ ಕರ್ನಾಟಕ ಬರೀ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿಗಳಿಗೆ ಮಾತ್ರ ಆಗುತ್ತೆ. Okay. ಅದರ್ ಸ್ಟೇಟ್ ಗಾಡಿಗಳಿಗೆ ಡೈರೆಕ್ಟ್ ಆಗಿ ಕ್ಯಾಶ್ ಪೇಮೆಂಟ್ ಮಾಡಿ ತಗೋಬೇಕು. ವಿತಿನ್ ಸ್ಟೇಟ್ ಇದ್ರೆ ಹೋಮ್ ಡೆಲಿವರಿ ಬೇಕು ಅಂತಂದ್ರು ಏನಿಲ್ಲ, ಆನ್ಲೈನ್ ಅಲ್ಲಿ ಕೆಳಗಡೆ ಇರೋ ನಂಬರ್, ಫಸ್ಟ್ ನಂಬರ್ ನಂದೇ ಇರುತ್ತೆ. ಜಸ್ಟ್ ಆ ಗಾಡಿ ಸ್ಕ್ರೀನ್ ಶಾಟ್ ಹೊಡ್ ಕಳ್ಸಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಆನ್ಲೈನ್ ಬುಕಿಂಗ್ ಆರ್ಡರ್ ಕೂಡ ನಮ್ಮ ಹತ್ರ ಇದೆ. ಆನ್ಲೈನ್ ಕೂಡ ಇದೆ. ಆನ್ಲೈನ್ ಇದೆ. ವಿಡಿಯೋ ಕಾಲ್ ಮಾಡಿ ಕಂಪ್ಲೀಟ್ ಗಾಡಿ ಸರ್ವಿಸ್ ಹಿಸ್ಟ್ರಿ ಸಮೇತ ಅವ್ರಿಗೆ ಕಳ್ಸಿಕೊಡ್ತೀನಿ. ಹೌದಾ? ಟೋಕನ್ ಅಡ್ವಾನ್ಸ್ ಮಾಡ್ಕೊಂಡ್ರೆ ಮನೆ ಬಾಗ್ಲಿಗೆ ತಗೊಂಡೋಗಿ ಕೀ ಬಿಟ್ ಬರ್ತೀನಿ ಸರ್. ಅದು ನನ್ನ ಗ್ಯಾರಂಟಿ. ಕಂಪ್ಲೀಟ್ ಪಿನ್ ಟು ಪಿನ್ ಅವರು ಬೇರೆ ಶೋರೂಮ್ ಅಲ್ಲಿ ಇಷ್ಟೊಂದು ಎಲ್ಲ ಹೇಳಲ್ಲ. ಸೊ ಅವ್ರು ಕಂಪ್ಲೀಟ್ ಆಗಿ ಹೇಳಿದ್ರು ಆನ್ಲೈನ್ ಆರ್ಡರ್ ಕೂಡ ಇದೆ. ಸೊ ನೀವು ಏನಾರ ವಿಡಿಯೋ ಕಾಲ್ ಮಾಡ್ಬಿಟ್ಟು ಡೀಟೇಲ್ಸ್ ಎಲ್ಲ ತಿಳಿಸಿ ಮನೆಯವರೆಗೂ ಆರ್ಡರ್ ಇರುತ್ತೆ ಅಂತ ಹೇಳಿದ್ರು. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ರು ಸರ್. ಇನ್ನ ಹೇಳ್ತೀರಾ? ಆಲ್ಮೋಸ್ಟ್ ಎಲ್ಲ ಕೊಟ್ಬಿಟ್ಟಿದ್ರೆ ಹೋಗ್ತಾ ಹೇಳ್ಕೊಂಡು ಹೋಗಲ್ಲ ಅಂತ. ಸೊ ವಿಡಿಯೋನ ನೋಡ್ತಾ ಇರಿ. ಆಲ್ಮೋಸ್ಟ್ ಒಳ್ಳೊಳ್ಳೆ ಪ್ರೈಸ್ ಇರುತ್ತೆ. ಆಮೇಲೆ ಬೆಸ್ಟ್ ಗಾಡಿಗಳೆಲ್ಲ ಇದೆ ಅನ್ಬೋದು. ಸರ್ ವಿಡಿಯೋನ ಶುರು ಮಾಡೋಣ ಸರ್. ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಇವಾಗ ಫಸ್ಟ್ ಲೋ ಬಜೆಟ್ ಕಾರ್ ತೋರಿಸ್ತೇವೆ ಸರ್ ನಮ್ಗೆ. ಸರ್ ಲೋ ಬಜೆಟ್ ಗೆ ಒಂದ್ ಗಾಡಿ ಅಲ್ಲ, ಯಾವ ಗಾಡಿ ತಗೊಂತೀರಾ 195, ಬ್ಲೂ ತಗೊಂತೀರಾ 195, ನೇವಿ ಬ್ಲೂ ತಗೊಂತೀರಾ ಅದು 195, ಸಿಲ್ವರ್ ತಗೊಂತೀರಾ 195, ಗ್ರೇ ತಗೊಂತೀರಾ ಅದು 195, ಎಲ್ಲ 195 ಸರ್. ಯಾವ್ದಾರು ತಗೊಳ್ಳಿ, ಮಾಡೆಲ್ ಗಾಡಿ ಕೊಡ್ತಾ ಇದೀನಿ. ಮಾಡಲ್ ಗಾಡಿನೂ ಬರೀ ಕಡಿಮೆ ಅಲ್ಲ, 2009 ಅಲ್ಲ, 12 ಮಾಡಲ್ ಐತೆ, 13 ಮಾಡಲ್ ಐತೆ, 14 ಮಾಡಲ್ ಕೂಡ 195 ಕೊಡ್ತೀನಿ ಇವತ್ತು ಸರ್. ಹಾಗಾದ್ರೆ ಫಸ್ಟ್ ಇಂದ ನಾವು ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ. ಫಸ್ಟ್ ಆಗಿ ಬಂದ್ಬಿಟ್ಟು 2011 ಮಾಡಲ್, ಸೆಕೆಂಡ್ ಓನರ್, i10 ಪ್ಯೂರ್ ದಲ್ಲಿ ರಿಜಿಸ್ಟರ್ಡ್. ನಿಮಗೆ ಪೆಟ್ರೋಲ್ ಇಂಜಿನ್ ಆಗಿದೆ, ಎರಾ ವೇರಿಯಂಟ್. ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಬ್ಯಾಕ್ ಟು ಮ್ಯಾನ್ಯಲ್ ವಿಂಡೋಸ್ ಬರುತ್ತೆ. ಪೆಟ್ರೋಲ್ ಇಂಜಿನ್ ಅಲ್ಲಿ ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು. ಬಟ್ ಕಲರ್ ತುಂಬಾ ರೇರ್ ಕಲರ್ ಇದು, ಸ್ಕೈ ಬ್ಲೂ ಕಲರ್ ಇದು ಸರ್. ಅದರಿಂದ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,95,000 ವಿತ್ NOC, 2,25,000 ಕರ್ನಾಟಕ ರಿಜಿಸ್ಟರ್ ಮಾಡಿ ಕೊಡ್ತೀನಿ ನಿಮಗೆ, ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ನೋಡೋರ್ಗೆ. ಅದೇ ರೀತಿ ಇನ್ನೊಂದು ಐಟನ್ ನೋಡೋರ್ಗೆ 2012 ಮಾಡಲ್ ಐಟನ್ ಕೊಡ್ತಾ ಇದೀನಿ. ಅದು ನ್ಯೂ ಶೇಪ್ ಐಟನ್ ಇದು. ಇದು ಬಂದು 2012 ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್. ಇದು ಬಂದ್ಬಿಟ್ಟು ನಿಮಗೆ ಮ್ಯಾಗ್ನಾ ವೇರಿಯಂಟ್ ಆಗಿದೆ. ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ ಅಂತಾನು ಗಾಡಿ ಹೇಳ್ಬೋದು. ಇದ್ರಲ್ಲೂ ಕೂಡ ನಿಮಗೆ ಫ್ಯೂಚರ್ಸ್ ಅಂತ ಬಂದ್ರೆ AC ಪವರ್ ಸ್ಟೇರಿಂಗ್ ಬರೋದು ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ನಿಮಗೆ ಮ್ಯಾಗ್ನಾ ವೇರಿಯಂಟ್ ಇರೋದು. ಅದೊಂದೇ ಮಾತ್ರ ನಿಮಗೆ ಬೇಸಿಕ್ ಎರಾ ವೇರಿಯಂಟ್ ಇರೋದು. ಇದು ಕೂಡ ವಿತ್ NOC ತಗೊಂತೀರಾ ಅಂತಂದ್ರೆ 1,95,000 ಗೆ ಕೊಡ್ತೀನಿ. ಸರಿ ಸರ್. ಇದು ಕರ್ನಾಟಕ ಮಾಡ್ಕೊಡ್ತೀರಾ ಅಂದ್ರೆ 2,25,000 ಕರ್ನಾಟಕ ಮಾಡಿ ಕೊಡ್ತೀನಂತೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ನೋಡೋರ್ಗೆ ಅದೇ ಸೇಮ್ ಮಾಡಲ್ ಅಲ್ಲಿ 2013 ಮಾಡಲ್ ಇದೆ, ಬಟ್ ಥರ್ಡ್ ಓನರ್ ಆಗಿದೆ ನಿಮಗೆ, ಗ್ರೇ ಕಲರ್. ಇದು ಕೂಡ ಪೆಟ್ರೋಲ್ ಇಂಜಿನ್ ಮ್ಯಾಗ್ನಾ ವೇರಿಯಂಟ್. ಇದ್ರಲ್ಲೂ ಕೂಡ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ, AC ಬರುತ್ತೆ ನಿಮಗೆ. ಇದು ಕೂಡ ಪ್ರೈಸ್ ಬಂದ್ಬಿಟ್ಟು 1,95,000 ವಿತ್ NOC, 2,25,000 ಕರ್ನಾಟಕ ಮಾಡ್ಕೊಡ್ತೀನಿ. ಸೊ ಈ ಲೈನ್ ಅಲ್ಲೆಲ್ಲ ಸೇಮ್ ಅಲ್ವಾ ಸರ್? ಸೇಮ್. ಇದು ಕೂಡ 2010 ಮಾಡಲ್. ಇನ್ನೊಂದು ಸಿಲ್ವರ್ ನೋಡ್ತೀರಾ ಅಂತಂದ್ರೆ ಇದು ಕೂಡ 2010 ಮಾಡಲ್, ಸಿಲ್ವರ್ ಕಲರ್. ಇದು ಇನ್ನ ಕಡಿಮೆ ಕೊಡ್ತೀನಿ ಸರ್. ಹೇಳ್ಬಿಡಿ ಸರ್. ಪ್ರೈಸ್ ಫಸ್ಟ್ 2 ಲಕ್ಷ ಕರ್ನಾಟಕ ಮಾಡಿ ಕೊಡ್ತೀನಿ. ಕರ್ನಾಟಕ ಮಾಡಿಬಿಟ್ಟು 2 ಲಕ್ಷ. ಅದ್ರಲ್ಲೂ ಕೂಡ 5% ಫ್ಲಾಟ್ ಆಗಿ ಆಫರ್ ಮಾಡ್ಬಿಟ್ಟು 5% ಅಂದ್ರೆ 10,000 ಡಿಸ್ಕೌಂಟ್ ಮಾಡಿ 1,90,000ಗೆ ಕರ್ನಾಟಕ ಮಾಡಿ ಕೊಡ್ತೀನಿ. ಡಿಸ್ಕೌಂಟ್ ಅಲ್ಲಿ ವಿತ್ ಡಿಸ್ಕೌಂಟ್ ಅಲ್ಲಿ ಆನ್ ಫಿಕ್ಸ್ ಪ್ರೈಸ್ 1,90,000 ವಿತ್ ಕರ್ನಾಟಕ. ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್.
ಅದು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಸರ್. ಇನ್ನೊಂದು ಸರ್ ಇದ್ರದ್ದು ಫ್ಯೂಚರ್ ಹೇಳ್ಬಿಡಿ ಸರ್. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವಿತ್ ಕಂಪ್ಲೀಟ್ ಆಗಿ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ ಕಸ್ಟಮರ್ಗೆ. ಅಟ್ ದ ಟೈಮ್ ಡೆಲಿವರಿ ತಗೊಂಡು ಹೋಗ್ತಾ ಇದಾರೆ ಅನ್ನೋ ಮೂಮೆಂಟ್ ಗೆ ಸರ್ವಿಸ್ ಮಾಡಿ ಕೂಡ ಕೊಡ್ತೀನಿ 1,90,000ಗೆ. ಇನ್ನೂ ಕಡಿಮೆನಾ ಸರ್ ಇದು? ಅದೇ ರೀತಿ ಮಾಡೆಲ್ ಅಲ್ಲಿ ನೋಡ್ತಾ ಇದ್ದೀರಾ ಅನ್ನೋರ್ಗೆ 2014 ಮಾಡೆಲ್ ಇಯಾನೋ ವಿತ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಕಡಿಮೆ ಓಡಿದೆ, ಅರೌಂಡ್ ನಿಮಗೆ 72 or 73,000 ಓಡಿದೆ. ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಇಯಾನೋ. ಇದು ಕೂಡ 1,95,000 ವಿತ್ NOC ಕೊಡ್ತೀನಿ. ಕರ್ನಾಟಕ ರಿಜಿಸ್ಟರ್ಡ್ ಅಂತಂದ್ರೆ 2,25,000ಗೆ ಕರ್ನಾಟಕ ಮಾಡಿ ಕೊಡ್ತೀನಿ ಸರ್. ಫೀಚರ್ಸ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಎರಾ ವೇರಿಯಂಟ್, ಎರಾ ಪ್ಲಸ್ ಆಗಿರೋದ್ರಿಂದ ಬ್ಯಾಕ್ ಟು ಮ್ಯಾನ್ಯಲ್ ವಿಂಡೋಸ್ ಬರುತ್ತೆ ನಿಮಗೆ. ಬಟ್ ಇಯಾನ್ ಅಂತ ಅಂದ್ರೆ ಸಿಟಿಲಿ ಓಡಾಡಕ್ಕೆ ತುಂಬಾ ಕಂಫರ್ಟೇಬಲ್ ವೆಹಿಕಲ್ ಅಂತ ಹೇಳ್ಬೋದು. ಚಿಕ್ಕ ಗಾಡಿ ಎಲ್ಲೇ ಹೋಗ್ಲಿ ನಿಮಗೆ ಯಾವ್ದೇ ಸಂದಿಲ್ ಹೋದ್ರು ನೀವು ಆರಾಮಾಗಿ ನುಗ್ಬಿಡ್ಬೋದು, ಆರಾಮಾಗಿ ಓಡಿಸಬಹುದು. ಪೆಟ್ರೋಲ್ ಆರಾಮಾಗಿ 18 ಮೈಲೇಜ್ ನಿಮಗೆ ಬರುತ್ತೆ. ಸಿಟಿಗೆ ಬೆಸ್ಟ್ ವೆಹಿಕಲ್, ಸಿಟಿಗೋಸ್ಕರ ಬೆಸ್ಟ್ ವೆಹಿಕಲ್. 1,95,000ಗೆ ವಿತ್ NOC ಕೊಡ್ತೀನಿ. ವಿತ್ ಕರ್ನಾಟಕ ಬೇಕಾಗಿರೋರ್ಗೆ 2,25,000ಗೆ ಕರ್ನಾಟಕ ಮಾಡಿ ಕೊಡ್ತೀನಂತೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಅದೇ ರೀತಿ ಮಾಡೆಲ್ ಅಲ್ಲಿ ನೋಡ್ತೀರಾ, ಇನ್ನ ಸ್ವಲ್ಪ ಹೈಟ್ ಆಗಿದೆ ಗಾಡಿ, ಜನ ಜಾಸ್ತಿ ಇದಾರೆ ಅಂತಂದ್ರೆ ಎಲ್ಲ ಭಯ ಪಡ್ತಾರೆ ಶವರ್ ಲೈಟ್ ಕಂಪನಿ ಕ್ಲೋಸ್ ಆಗಿದೆ ಅಂತ. ಹೌದು, ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದೀನಿ. ಸರ್ವಿಸ್ ಬೇಕಂದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರನೇ ತಗೊಂಡ್ಬನ್ನಿ. ನಾನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನಂದೇ ಫಸ್ಟ್ ನಂಬರ್ ಇರೋದು, ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ವಿಸಿಂಗ್ ಕೂಡ ನಾನೇ ಮಾಡ್ಕೊಡ್ತೀನಿ. ಆಯಿಲ್ ಸರ್ವಿಸ್ ಆಗ್ಲಿ, ಏನೇ ಜನರಲ್ ಸರ್ವಿಸ್, ಮೇಜರ್ ಸರ್ವಿಸ್ ಏನೇ ಬೇಕಂದ್ರೆ ನಾನೇ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ. ಇದು ಕೂಡ 2014 ಮಾಡೆಲ್, ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್. ಗಾಡಿ ತಗೊಂಡೋಗಿ ಬಾಷ್ ಶೋರೂಮ್ ಅಲ್ಲಿ ತೋರಿಸ್ಲಿ, ಒಂದು ಮೈನಸ್ ಪಾಯಿಂಟ್ ಇಲ್ಲ ಗಾಡಿಲಿ. ಸೊ ಒಂಥರ ಫುಲ್ ಕಂಪ್ಲೀಟ್ ಆಗಿ ಸರ್ವಿಸ್ ಆಗಿದೆ ಅಂತ ಹೇಳ್ತೀನಿ. ಗಾಡಿ LS ವೇರಿಯಂಟ್ ನಿಮಗೆ ತುಂಬಾ ಚೆನ್ನಾಗಿದೆ ಗಾಡಿ. ಇದು ಕೂಡ ಪ್ರೈಸ್ ಹೇಳ್ತಾ ಇದ್ದೀನಿ 1,95,000. ಇದು ಕೂಡ ವಿತ್ NOC 2014 ಮಾಡೆಲ್ ಸರ್. ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಫ್ಯೂಚರ್ಸ್ ಅಂತ ಹೋಗ್ತೀರಾ ಅಂತಂದ್ರೆ 4 ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ, ಆಮೇಲೆ AC ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ. ಕಲರ್ ತುಂಬಾ ರೇರ್ ಕಲರ್ ಸರ್. ಇದು ಪಾಲಿಶ್ ಮಾಡಿದ್ರೆ ನಿಮಗೆ ಇನ್ನ ಗ್ಲೇಸ್ ಆಗಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಅಟ್ ದ ಟೈಮ್ ಆಫ್ ಡೆಲಿವರಿ ಪಾಲಿಶ್ ಕೂಡ ಮಾಡ್ಕೊಡ್ತೀನಿ. ಸರಿ ಸರ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 1,95,000ಗೆ ವಿತ್ NOC ಕೊಡ್ತೀನಿ. 2,35,000ಗೆ ಕರ್ನಾಟಕ ಮಾಡಿ ಕೊಡ್ತೀನಿ, ಕೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಡಿಸೈರ್ ಮಾರುತಿ ಡಿಸೈರ್ ಅಂತಂದ್ರೆ ಹೆವಿ ಡಿಮ್ಯಾಂಡಿಂಗ್ ಸರ್ ಮಾರ್ಕೆಟ್ ಅಲ್ಲಿ. ಡಿಸೈರ್ ಅಂತಂದ್ರೆ ನಮ್ಮ ರಾಯಚೂರ್ ಕಡೆಯವ್ರಿ. ಡಿಸೈರ್ ಅಂತಂದ್ರೆ ನಮ್ಮ ರಾಯಚೂರು ಕಲಬುರ್ಗಿ ಕಡೆಯವ್ರಿ. ಬ್ಲಾಕ್ ಕಲರ್ ಆದ್ರೂ ಬ್ಲಾಕ್ ಅಲ್ಲಿ ನಿಮಗೆ ಪಾಲಿಶ್ ಮಾಡಿದ್ರೆ ಇನ್ನ ಗ್ಲೇಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಪಳಪಳ ಅಂತ ಹೊಳಿತಾ ಇರ್ತದೆ ಬ್ಲಾಕ್ ಕಲರ್. 2009 ಮಾಡೆಲ್ ವಿತ್ ಫ್ರೆಶ್ 5 years ಫ್ರೆಶ್ ಅಪ್ ಸಿ ಮಾಡ್ಕೊಡ್ತೀನಿ. ಕಂಪ್ಲೀಟ್ ಆಗಿ 1 year ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಅದು ಪ್ರೈಸ್ 2,25,000 ಫಿಕ್ಸ್ ಪ್ರೈಸ್ ಸರ್. ಹಾಗೆ ಫೀಚರ್ಸ್ 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಬ್ಲಾಕ್ ಬ್ಯೂಟಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್, ಇದು ಕೂಡ ಪೆಟ್ರೋಲ್ ಇಂಜಿನ್. ಮೈಲೇಜ್ ಅಂತ ಬಂದ್ರೆ 15 to 17 ಹೈವೇ ಆರಾಮಾಗಿ ಸಿಟಿಲ್ ಕೊಡುತ್ತೆ. ಹೈವೇ 18 ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಡೀಸೆಲ್ ಅಂದ್ರೆ ನಿಮಗೆ 20+ ಬರುತ್ತೆ, ಪೆಟ್ರೋಲ್ ಅಂದ್ರೆ 18 ಆರಾಮಾಗಿ ಬರುತ್ತೆ. 2,25,000ಗೆ ವಿತ್ ಟ್ರಾನ್ಸ್ಫರ್ ಮಾಡಿ ಫ್ರೆಶ್ 5 years 2,25,000 1 year ಕಂಪ್ಲೀಟ್ ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ 2,25,000ಗೆ. ಸರ್ ಹಾಗೆ ನೆಕ್ಸ್ಟ್ ಅದೇ ರೀತಿ ಹೊಂಡಾ ಸಿಟಿ ಡೀಸೆಲ್ ಅಲ್ಲಿ ನೋಡೋರ್ಗೆ, ಸರಿ ಸರ್, ನಮ್ಮ ಸಿಟಿಲಿ ಓಡಾಡಕ್ಕೆ, ಹೈವೇಲಿ ಓಡಾಡಕ್ಕೆ ಡೀಸೆಲ್ ತುಂಬಾ ಕಂಫರ್ಟೇಬಲ್ ವೆಹಿಕಲ್ ಅಂತ ಮೈಲೇಜ್ ಆರಾಮಾಗಿ 20 ಬರುತ್ತೆ ಸರ್. ಸಿಟಿಲಿ ಡೀಸೆಲ್ ಮೈಲೇಜ್ ತುಂಬಾ ಒಳ್ಳೆ ಮೈಲೇಜ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ರೆ ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ತೀನಿ. ಇದು ವಿತ್ ಕೀ ಸ್ಟಾರ್ಟ್ 2014 ಮಾಡಲ್, ID ಟೆಕ್ SV ಇಂಜಿನ್. ಇದು SV ಟಾಪ್ ಮಾಡಲ್ ಸರ್. ಹಾಗೆ ಫೀಚರ್ಸ್ ಪ್ರೈಸ್ ಬಂತಾರೆ. ಫ್ಯೂಚರ್ಸ್ ಅಂತ ಬರ್ತೀರಾ ಅಂತಂದ್ರೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಇವನ್ ಲೆದರ್ ಇಂಟೀರಿಯರ್ ಕೂಡ ಬರುತ್ತೆ. ಫುಲ್ಲಿ ಟಾಪ್ ಎಂಡ್, ಕಂಪ್ಲೀಟ್ ಟಾಪ್ ಎಂಡ್ ಸರ್ ಇದು. ವಿತ್ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಅಂತ ಬರುತ್ತೆ. ಪ್ರೈಸ್ ಬರ್ತೀರಾ ಅಂತಂದ್ರೆ 3,75,000ಗೆ ವಿತ್ NOC ಕೊಡ್ತೀನಿ. 4,75,000ಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ. ಡೀಟೇಲ್ಸ್ ಹೇಳ್ಬಿಡಿ ಸರ್ ನಮಗೆ. 3,75,000 NOC 2014 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಓಕೆ ಸರ್. ಯಾವ ಗಾಡಿ ಸರ್? ಸರ್ ಡೀಸೆಲ್ ಅಲ್ಲಿ ಸಿಟಿ ನೋಡಿದ್ರಿ, ಸಿಟಿ ಬಿಟ್ಟು ಹೊಡಿಯೋಕೆ. ಅದೇ ತರ ಪೆಟ್ರೋಲ್ ಅಲ್ಲಿ ನಮ್ಮ ಯೂತ್ಗೋಸ್ಕರ ಹೇಳಿ ಮಾಡಿರೋ ಗಾಡಿ ಅಂತ ಹೇಳ್ತೀನಿ. ಇದು ವಿತ್ ಟಾಪ್ ಎಂಡ್ ವಿತ್ ಬ್ಲಾಕ್ ಅಲಾಯ್ ವೀಲ್ಸ್ ಇರೋ ಗಾಡಿ. ನಿಮಗೆ ಸಿವಿಕ್ ಅಂತ ಬಂತ ಅಂದ್ರೆ ಇದ್ರ ಮಾಡಿಫಿಕೇಶನ್ ಮಾಡಿಸಿದ್ರೇನೆ ಖರಾಬ್ ಆಗಿ ಬರುತ್ತೆ ಸರ್. ಯಾಕಂದ್ರೆ 1.8 ಲೀಟರ್ ಇಂಜಿನ್ ಇದು. 1.8 ಲೀಟರ್ ಇಂಜಿನ್, 2010 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್. ಸರಿ ಸರ್. ವಿತ್ ಕಂಪ್ಲೀಟ್ ಆಗಿ ಶೋರೂಮ್ ಇಷ್ಟ ಇದೆ. ಬರೀ 55,000 ಓಡಿದೆ ಗಾಡಿ. ಬರೀ 55,000, ಬರೀ 55,000 ಓಡಿದೆ. 1.8 ಲೀಟರ್ ಇಂಜಿನ್ ವಿತ್ ಕಂಪ್ಲೀಟ್ ಆಗಿ ಗಾಡಿ.
ಅಪ್ ಟು ಡೇಟ್ ಹೋಂಡಾದಲ್ಲೇ ಸರ್ವಿಸ್ ಆಗಿದೆ ಅಂತ ಹೇಳ್ತೀನಿ. ವಿತ್ ಲೆದರ್ ಇಂಟೀರಿಯರ್, ಆಟೋಮ್ಯಾಟಿಕ್ ಓವರ್ ವಿಮ್ಸ್ ಬರುತ್ತೆ, ರೇರ್ ಡಿಫಾಗರ್ಸ್ ಬರುತ್ತೆ ನಿಮ್ಗೆ, ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ, ಸ್ಟೇರಿಂಗ್ ಕೂಡ ಆಡಿಯೋ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಕಂಟ್ರೋಲ್ ಎಲ್ಲ ಬರುತ್ತೆ. ಓಕೆ, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂತೀರಾ ಅಂತಂದ್ರೆ ಚಾಲೆಂಜಿಂಗ್ ಪ್ರೈಸ್ 2010 ಮಾಡಲ್ ಯಾರು ಕೊಡಲ್ಲ, ನಾನ್ ಕೊಡ್ತಾ ಇದೀನಿ 2,50,000 ವಿತ್ NOC ಕೊಡ್ತೀನಿ. 2,50,000 2.5 ಲಕ್ಷಗೆ NOC ಕೊಡ್ತೀನಿ, 3.5 ಲಕ್ಷಗೆ ಕರ್ನಾಟಕ ಮಾಡಿ ಕೊಡ್ತೀನಿ. 3.5 ಲಕ್ಷ ಕರ್ನಾಟಕ, 3.5 ಲಕ್ಷ ಕರ್ನಾಟಕ ಮಾಡ್ಕೊಡ್ತೀನಿ. ಅದ್ರಲ್ಲೂ ಆನ್ ಟೇಬಲ್ ಇನ್ನ ಬಂದ್ ನೆಗೋಷಿಯಬಲ್ ಮಾಡ್ತೀರಾ. ಇಂಡಿಪೆಂಡೆನ್ಸ್ ಡೇ ಸೇಲ್, ವರಮಹಾಲಕ್ಷ್ಮಿ ಹಬ್ಬ ಈ ಮಂತ್ ಮುಗಿಯೋಷ್ಟೊತ್ತಿಗೆ ಆಯ್ತು ಅಂತಂದ್ರೆ ಇನ್ನ ಡಿಸ್ಕೌಂಟ್ ಮಾಡ್ಕೊಡ್ತೀನಿ, ಬೇಗ ಬೇಗ ಬನ್ನಿ. ಅದರಲ್ಲೂ ಇನ್ನ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಯೂತ್ಗೋಸ್ಕರ ಏನ್ ಮಾಡಿರೋ ಗಾಡಿ ಇದು ಸರ್. ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಅದೇ ತರ ಕಂಟಿನ್ಯೂ. ಡೀಸೆಲ್ ನೋಡಿದ್ರಿ, ಪೆಟ್ರೋಲ್ ನೋಡಿದ್ರಿ, ಮತ್ತೆ ಇನ್ನೊಂದು ಡೀಸೆಲ್ ಕೊಡ್ತೀನಿ ಸರ್. ಇದು ಡೀಸೆಲ್ ಸ್ಕೋಡಾ ಅಂತ ಬಂದ್ರೆ ಸ್ಕೋಡಾದಲ್ಲಿ ತುಂಬಾ ಡಿಮ್ಯಾಂಡಿಂಗ್. ಯಾರ್ಯಾದ್ರೂ ಸ್ಕೋಡಾ ತುಂಬಾ ಲೈಕ್ ಮಾಡ್ತಾರೆ, ಯಾಕಂದ್ರೆ ಈ ಸ್ಕೋಡಾ ಇಡೋರ್ಗೆನೆ ಗೊತ್ತು ಸ್ಕೋಡಾ ವ್ಯಾಲ್ಯೂ ಏನಂತ. ಹೌದು. ಅದೇ ತರ ಲಾರಾ ಇಡೋರ್ಗೆನೆ ಗೊತ್ತು ಲಾರಾ ವ್ಯಾಲ್ಯೂ ಏನು ಅಂತ. ಲಾರಾ ಸೂಪರ್ ಎಲ್ಲ ಯಾರು ನಾರ್ಮಲ್ ಆಗಿ ಮೇಂಟೈನ್ ಮಾಡಕ್ ಆಗಲ್ಲ ಸರ್. ಇದ್ರ ಮೇಂಟೆನೆನ್ಸ್ ಗತ್ತು ಗಂಬತ್ತು ಅಂತಾರೆ ಸರ್. ಹಾಗೆ ಡೀಟೇಲ್ಸ್ ಇದೊಂಥರ ಆನೆ ಇದ್ದಂಗೆ 2011 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಇದೊಂಥರ ಬ್ಲಾಕ್ ಎಡಿಷನ್. ಬ್ಲಾಕ್ ಎಡಿಷನ್ ಅಂತ ಕೇಳ್ತಾ ಇದೀನಿ ಅಂತಂದ್ರೆ ಇದರಲ್ಲಿ ಮ್ಯಾಗ್ ವಿಲ್ ಕೂಡ ಬ್ಲಾಕ್, ಗಾಡಿನೂ ಬ್ಲಾಕ್, ರೂಫ್ ಬ್ಲಾಕ್, ಈವನ್ ಸೀಟ್ ಕವರ್ಸ್ ಕೂಡ ನಿಮಗೆ ಬ್ಲಾಕ್ ಇದೆ. ಒಳಗಡೆ ರೂಫ್ ನೋಡಬಹುದು, ಕಂಪ್ಲೀಟ್ ಬ್ಲಾಕ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ನಿಮಗೆ. ಡೀಸೆಲ್ ಇಂಜಿನ್ 83,000 ಡ್ರಿವನ್ ಆಗಿದೆ. 83,000 ಮೈಲೇಜ್ ಆರಾಮಾಗಿ ನಿಮ್ಗೆ 15 to 17 ಮೈಲೇಜ್ ಕೂಡ ಬರುತ್ತೆ ಡೀಸೆಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ ಫಿಕ್ಸ್ ಪ್ರೈಸ್, ಆನ್ ಟೇಬಲ್ ಕೂಡ ನೆಗೋಷಿಯಬಲ್ ಆಗಲ್ಲ. ಫಿಕ್ಸ್ ಪ್ರೈಸ್ 3 ಸಲ ಹೇಳ್ತಾ ಇದೀನಿ. 3,25,000 ಕಡಿಮೆ ಫಿಕ್ಸ್ ಪ್ರೈಸ್. ಲೋನ್ ನೋಡೋರ್ಗೆ 25,000 ಡೌನ್ ಪೇಮೆಂಟ್ ಮಾಡ್ಲಿ, 25,000 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಇದು ಟಾಪ್ ಅಂಡ್ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್, ಬ್ಲಾಕ್ ಎಡಿಷನ್ ವಿತ್ ಗಾಡಿ ಕಂಪ್ಲೀಟ್ ಆಗಿ ಸರ್ವಿಸ್ ಹಿಸ್ಟ್ರಿ ಇದೆ, ಕ್ಲಾಸಿ ಆಗಿದೆ. ಫಿಕ್ಸ್ ಪ್ರೈಸ್ ಅಲ್ಲಿ 3,25,000 ಕೊಡ್ತೀನಿ. 25,000 ಕೊಡ್ಲಿ, 3 ಲಕ್ಷ ಲೋನ್ ಮಾಡಿ. ಬರೀ 25,000 ಕೊಡ್ಲಿ. ನೆಕ್ಸ್ಟ್ ಅದೇ ರೀತಿ ಸಿಟಿಲಿ ಓಡಾಡೋರಿಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂತಂದ್ರೆ ಬೆಸ್ಟ್ ಇಂಜಿನ್ ಅಲ್ವಾ. ನಮ್ಮ ಅಕ್ಕ ತಂಗಿದಿರಿಗೆ, ನಮ್ಮ ಅಮ್ಮಂದಿರಿಗೆಲ್ಲ ಓಡಿಸ್ಬೇಕು ಅಂತಂದ್ರೆ ಸಿಟಿಲಿ ಎಲ್ಲ ಆಟೋಮೆಟಿಕ್ ಪ್ರಿಫರ್ ಮಾಡೋದು. ಅದಕ್ಕೋಸ್ಕರ ಟಾಪ್ ಅಂಡ್ ಗಾಡಿ ಕೊಡ್ತಾ ಇದೀನಿ. ಆಸ್ತಾ ಆಪ್ಷನಲ್ ವಿತ್ ಬಟನ್ ಸ್ಟಾರ್ಟ್, 2015 ಮಾಡಲ್, ಪೆಟ್ರೋಲ್ ಇಂಜಿನ್, ಹ್ಯುಂಡೈ ಗ್ರ್ಯಾಂಡ್ i10. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ 4,95,000 ಕೊಡ್ತೀನಿ ಸರ್. ಹಾಗೆ 4,95,000 ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ. ಆಸ್ತಾ ಆಪ್ಷನಲ್ ಅಂತ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್. ಇದ್ರಲ್ಲಿ ಯಾವ್ದು ಕೊಟ್ಟೇ ಇಲ್ಲ ನಮ್ಗೆ. ವಿತ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಇವೆ, ಸೇಫ್ಟಿ ಫೀಚರ್ಸ್ ಎಲ್ಲ ಇದೆ. ಕೀಲೆಸ್ ಎಂಟ್ರಿ ಕೂಡ ನಿಮ್ಗೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 495. ಅಷ್ಟು ಇಲ್ಲ ಅಂತಂದ್ರು ಮಿನಿಮಮ್ ಒಂದು 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಮಿಕ್ಕಿದ್ರೆ ಬರೀ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಮಿಕ್ಕಿದ್ರೆಷ್ಟು ಲೋನ್ ಮಾಡ್ಕೊಡೋಣ ಅಂತೆ. ಇಂಟ್ರೊಡಕ್ಷನ್ ಅಲ್ಲೇ ಕೊಟ್ಟೆ. ಬಿಲೋ 5 lakhs ಅಲ್ಲಿ ಪ್ರೀಮಿಯಂ ಯಾರು ಕೊಟ್ಟಿಲ್ಲ, ಚಾಂಪಿಯನ್ ಕಾರ್ಸ್ ಅಲ್ಲಿ ಕೊಡ್ತೀನಿ. ಹೌದು. ಈ ಪ್ರೈಸ್ ಕೇಳಿದ್ರೆ ಇನ್ನೂ ಶಾಕ್ ಆಗ್ಬಿಡ್ತೀರಾ. ಹೌದಾ ಸರ್? 2010 ಮಾಡಲ್ 3 ಸೀರೀಸ್, ಬರೀ 25,000 ಓಡಿದೆ ಗಾಡಿ. ಬರೀ 25,000 ಸರ್. ಬರೀ 25,000. ಯಾವ್ದೇ ಶೋರೂಮ್ ತಗೊಂಡೋಗೋದ್ರು ಅಪ್ ಟು ಡೇಟ್ ಸರ್ವಿಸ್ ಇಷ್ಟು ಕೊಡ್ತೀನಿ. ವಿತ್ ಸನ್ರೂಫ್ ಇರೋ ಗಾಡಿ, ಕಂಫರ್ಟೇಬಲ್ ಫ್ಯಾಮಿಲಿ ಯೂಸಿಗೆ. ಪೆಟ್ರೋಲ್ ಇಂಜಿನ್ 3 ಸೀರೀಸ್, 325i ಪೆಟ್ರೋಲ್ ಇಂಜಿನ್ ನಿಮಗೆ. ವಿತ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ನಿಮಗೆ. ಆರಾಮಾಗಿ ಬರೀ 25,000 ಓಡಿರೋ ಗಾಡಿ. ಪ್ರೈಸ್ ಎಲ್ಲ ಕ್ಯೂರಿಯಾಸಿಟಿ ಜಸ್ಟ್ 4.5 ಲಕ್ಷಗೆ ಕೊಡ್ತೀನಿ. 4.5 ಲಕ್ಷಕ್ಕೆ 4,50,000 BMW 3 ಸೀರೀಸ್, 25,000 ಓಡಿರೋ ಪೆಟ್ರೋಲ್ ಗಾಡಿ ಕೊಡ್ತಾ ಇದೀನಿ ನಿಮ್ಗೆ. ಬೆಸ್ಟ್ ಪ್ರೈಸ್ ಸರ್. ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ, ಕೊಡೋದು ಇಲ್ಲ ಸರ್. ಪ್ರೀಮಿಯಂ ಕಾರ್ ಅಲ್ಲಿ ಬಿಲೋ 5 lakhs ಅಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಚಾಂಪಿಯನ್ ಕಾರ್ಸ್ 14 ಬೈನೆ ಕೊಡೋದು. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ, ಬೇಗ ವಿಸಿಟ್ ಮಾಡಿ ಮಾಡ್ಕೊಡ್ತೀನಿ. ಆಕ್ಚುಲಿ ಸರ್ ಇದ್ರಲ್ಲಿ ಏನೋ ಕಡಿಮೆ ಆಗ್ಬೋದಾ? ಆನ್ ಟೇಬಲ್ ಬಂದು ಕೂತ್ಕೊಳ್ಳೋರಿಗೆ ಇನ್ನ 5,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಅನ್ನೋಕ್ಕಿಂತ ವೆಹಿಕಲ್ಸ್ ಕೊಡ್ತೀನಿ. ಡಾಲ್ಫಿನ್ ಶೇಪ್ ಸಿಟಿಗಳು ಮಾರ್ಕೆಟ್ ಅಲ್ಲಿ, ಒಂದು ವಿಟೆಕ್ ಸಿಟಿ, ಒಂದು ಡಾಲ್ಫಿನ್ ಶೇಪ್ ಸಿಟಿ. ನಾರ್ಮಲ್ ಇವಾಗ ಬಂದಿರೋ ಸಿಟಿ ಎಲ್ಲರ ಹತ್ರ ಸಿಕ್ಬಿಡುತ್ತೆ. ಹೌದು. ಬಟ್ ಡಾಲ್ಫಿನ್ ಶೇಪ್ ಇರೋ ಸಿಟಿ ಎಲ್ಲೂ ಸಿಗ್ತಾ ಇಲ್ಲ ನಿಮಗೆ. ಪ್ಲಸ್ ಹಳೆ ಇರೋ ಸಿಟಿಗಳನ್ನು ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಅದರಿಂದ ಕೊಡ್ತಾ ಇದೀನಿ. ಸಿಲ್ವರ್ ಕಲರ್ ಬಂದ್ಬಿಟ್ಟು ನಿಮಗೆ 2006 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್ ವಿತ್ ನಿಮಗೆ ನೀಟ್ ಅಂಡ್ ಗುಡ್ ಕಂಡೀಷನ್ ಅಲ್ಲಿ ಇರೋದು. ಬರೀ 50,000 ಓಡಿದೆ ಸರ್ ಗಾಡಿ. ಬರೀ 50,000 ಓಡಿದೆ ಗಾಡಿ. ಫೀಚರ್ಸ್ 51,000 ಚೇಂಜ್ ಓಡಿದ್ದಾರೆ. ವಿತ್ ಫ್ರೆಶ್ 5 years ಫ್ರೆಶ್ FC ಕೊಡ್ತೀನಿ. ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, 4 ಕೂಡ ಪವರ್ ವಿಂಡೋಸ್ ಬರುತ್ತೆ. ಕಂಪ್ಲೀಟ್ ಆಗಿ 1 year ಇನ್ಶೂರೆನ್ಸ್ ಕೊಡ್ತೀನಿ. ವಿತ್ ಲೆದರ್ ಸೀಟ್ ಕವರ್ಸ್ ಕೂಡ ರೀಸೆಂಟ್ ಆಗಿ ಹಾಕ್ಸಿದ್ದಾರೆ ಅಂತಾನು ಹೇಳ್ತೀನಿ. ಗಾಡಿ ತಗೊಂಡ್ಮೇಲೆ ಅವ್ರು 1 ರೂಪಾಯಿನೂ ಖರ್ಚು ಮಾಡೋದು ಬೇಡ.
ಖರ್ಚು ಮಾಡ್ಬೇಕು ಅಂತಂದ್ರೆ ಪೆಟ್ರೋಲ್ ಖರ್ಚು ಮಾಡ್ಕೊಳ್ಳಿ. Sir, only petrol. ಆ ತರ ಗಾಡಿ ಕೊಡ್ತಾ ಇದೀನಿ. ಸಿಟಿ ಪ್ರೈಸ್ ಪಾಯಿಂಟ್ ಆಫ್ ಹೇಳ್ತೀರಾ ಅಂತಂದ್ರೆ 1,85,000ಗೆ 1,85,000 1,85,000ಗೆ ಫ್ರೆಶ್ 5 years FC ಮಾಡಿ 1 year ಕಂಪ್ಲೀಟ್ ಆಗಿ ಇನ್ಶೂರೆನ್ಸ್ ಮಾಡಿ ಅವ್ರು 1 ವರ್ಷದ ತನಕ ಏನು ಮಾಡ್ಸಂಗಿಲ್ಲ. ಆ ತರ ಸರ್ವಿಸ್ Petrol ಮಾಡಿ ಹಾಕಿ ಓಡ್ಸಿ ಅಷ್ಟೇ. ಬರೀ ಪೆಟ್ರೋಲ್ ಹಾಕಿ ಓಡಿಸಿ ಆ ತರ ಗಾಡಿ ಕೊಡ್ತಾ ಇದೀನಿ. ಎರಡರಲ್ಲಿ ಯಾವ್ದಾರು ತಗೊಳ್ಳಿ, ಎರಡು ಕೂಡ ಅದ್ರಲ್ಲೇ ಅದೇ. Sir, ಹಾಗೆ ಇದೊಂದು details ಹೇಳ್ಬಿಡಿ ನಮ್ಗೆ. ಇದು ರೆಡ್ ಕಲರ್ ನೋಡ್ತೀರಾ ಅಂತಂದ್ರೆ ಇದು ಕೂಡ 2006 ಮಾಡಲ್. ಇದು ಕೂಡ ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ಇಂಜಿನ್. ಇದು ಜಸ್ಟ್ ಥರ್ಡ್ ಓನರ್ ಆಗಿದೆ ಅಂತ ಸ್ವಲ್ಪ ಪ್ರೈಸ್ ಕಡಿಮೆ ಇದೆ. 1,65,000ಗೆ ಇದು ಕೊಡ್ತೀನಿ. ಸರ್ ಹಾಗೆ ಇದ್ರ ಫೀಚರ್ಸ್ ಇದು ಸೇಮ್ ಫೀಚರ್ಸ್ ಸರ್. ಎರಡು ಸಿಟಿ ಜೊತೆಗೆ ಒಂದೇನೆ ನಿಮಗೆ. ಇದರಲ್ಲೂ ಕೂಡ ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ನಿಮಗೆ AC ಬರುತ್ತೆ, ಚಿಲ್ ಔಟ್ ವಿತ್ ಡ್ಯೂಯಲ್ ಡಾಶ್ ಬೋರ್ಡ್ ಕೂಡ ಬರುತ್ತೆ. ಮೆರೂನ್ ಕಲರ್ ನೋಡೋರ್ಗೆ ಮೆರೂನ್ ಕಲರ್ ಕೊಡ್ತೀನಿ, ಸಿಲ್ವರ್ ಕಲರ್ ನೋಡೋರ್ಗೆ ಸಿಲ್ವರ್ ಕಲರ್ ಕೊಡ್ತೀನಿ. ಸರ್ ಇನ್ನೊಂದ್ಸರಿ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ. ಸಿಲ್ವರ್ ಬಂದು 1,75,000 ಕೊಡ್ತೀನಿ, ಮೆರೂನ್ ಬಂದು 1,65,000 ಕೊಡ್ತೀನಿ. ಸೊ ಯಾವ ತಗೊಂಡ್ರು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಫ್ರೀ ಹೋಮ್ ಡೆಲಿವರಿ ಕೂಡ ಮಾಡಿ ಕೊಡ್ತೀನಿ. ಸೊ ಹೋಮ್ ಡೆಲಿವರಿ ಕೂಡ ಇದೆ. ಫ್ರೀ ಹೋಮ್ ಡೆಲಿವರಿ ಕೂಡ ಮಾಡ್ಕೊಡ್ತೀನಿ. ಇಂಟ್ರೊಡಕ್ಷನ್ ಹೇಳ್ಬಿಟ್ಟಿದ್ದೀರಾ. ಹಾ, ಸೊ free ಯಾರು home delivery ಕೊಡ್ತೀನಿ. ನಿಮ್ಗೆ ಮನೆಗೆ ಬೇಕಾ ಮನೆಗೂ ಬರುತ್ತೆ, ಮನೆಗೆ ಹೋಮ್ ಡೆಲಿವರಿ ಸೊ ಮಾಡ್ಕೊಡ್ತೀನಿ. ನೀವು ಬಂದ್ಬಿಟ್ಟು ಇಲ್ಲಿ ಇದು ಮಾಡೋ ಅವಶ್ಯಕತೆ ಇಲ್ಲ. ಸೊ ಮನೆ ಕೂಡ ಬರುತ್ತೆ. ವಿಡಿಯೋ ಕಾಲ್ ಅಲ್ಲಿ ಅವ್ರು ಅವಾಗಲೇ ಹೇಳಿದ್ರು ಕಂಪ್ಲೀಟ್ ಡೀಟೇಲ್ಸ್. ನೀವು ಇಂಟ್ರೊಡಕ್ಷನ್ ನೋಡ್ಕೊಂಡು ಗೊತ್ತಾಗುತ್ತೆ. ಸರ್ ಹಾಗೆ ನೆಕ್ಸ್ಟ್ ಎರಡು ಆನೆ ಇದೆ. ಚಾಂಪಿಯನ್ ಕಾರ್ಸ್ ಅಂದ್ರೆ XUV ಅಂತಂದ್ರೆ ಚಾಂಪಿಯನ್ Champion ಕಾರ್ಸ್. cars. Okay. ಯಾಕಂದ್ರೆ ಈ ಡೈಲಾಗ್ ಅಂತ ತುಂಬಾ ಫೇಮಸ್. ನಾನು ತುಂಬಾ ನೋಡಿದೀನಿ ಸರ್. ನನ್ನ ಚಾಂಪಿಯನ್ ಕಾರ್ಸ್ ಅಲ್ಲಿ ಆಲ್ ಓವರ್ ಕರ್ನಾಟಕ ಆಗ್ಲಿ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಅದರ್ ಸ್ಟೇಟ್ ಆದ್ರೂ ನಾನ್ ಕೊಡೋ ಪ್ರೈಸ್ ಅಲ್ಲಿ XUV ಯಾರು ಕೊಡೋದಿಲ್ಲ. ಸರ್ ಹೇಳ್ಬಿಡಿ ಸರ್, ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಈ ಇದೆ. ವಿಡಿಯೋದಲ್ಲಿ ಕಂಪ್ಲೀಟ್ ಇವಾಗ್ಲೇ ರಿವೀಲ್ ಮಾಡ್ತಾ ಇದ್ದೀನಿ. ಇನ್ನ ಟ್ರಾನ್ಸಿಟ್ ಅಲ್ಲಿ 375 ರೇಂಜ್ ಅಲ್ಲಿ 12, 13, 14 ಮಾಡಲ್ದು 8 ಗಾಡಿ XUV ಬರ್ತಾ ಇದೆ. 375 ಬಜೆಟ್ ಅಲ್ಲಿ XUV ನೋಡೋರ್ಗೆ 8 ವೆಹಿಕಲ್ XUV ತರಿಸಿದ್ದೀನಿ. ಬೆಸ್ಟ್ ಶಾಕಿಂಗ್ ಪ್ರೈಸ್. ಬೆಸ್ಟ್ ಶಾಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. 375 XUV ನಾನ್ ಕೊಡ್ತಾ ಇದೀನಿ. ಇವತ್ತು ನಮ್ ಮುಂದೆ ನೋಡ್ತೀರಾ ಅಂತಂದ್ರೆ ಇದು ಕರ್ನಾಟಕದ ಒಂದಿದೆ, ಒಂದು HR ರಿಜಿಸ್ಟರ್ಡ್ ಒಂದಿದೆ. ಕರ್ನಾಟಕ ನೋಡ್ತೀರಾ ಅಂತಂದ್ರೆ 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ W8 ವೇರಿಯಂಟ್. ಮೈಲೇಜ್ ಎಷ್ಟು ಬರುತ್ತೆ ಸರ್? ಡೀಸೆಲ್ ಅಂತ ಹೈವೇ ನೋಡ್ತೀರಾ ಅಂತಂದ್ರೆ ಒಂದು 18 ಬರುತ್ತೆ ಮೈಲೇಜ್. ಸರ್ ಹಾಗೆ ಫೀಚರ್ ಒಂದು ಹೇಳ್ಬಿಡಿ ಸರ್. ಟಾಪ್ ಎಂಡ್ ವೇರಿಯಂಟ್ ಇದು, ಕಂಪ್ಲೀಟ್ ಆಗಿ ಫುಲ್ಲಿ ಟಾಪ್ ಎಂಡ್. 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಪವರ್ ಸ್ಟೇರಿಂಗ್ ಆಟೋಮೇಟಿಕ್ ಕಂಟ್ರೋಲ್, ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್ ಬರುತ್ತೆ, KA ರಿಜಿಸ್ಟರ್ಡ್ ವೆಹಿಕಲ್ಸ್ ಇತ್ತು. ಓಕೆ, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ 6,85,000ಗೆ ಕರ್ನಾಟಕ ಗಾಡಿ ಕೊಡ್ತಾ ಇದೀನಿ. ಅಷ್ಟೇ ಇಲ್ವಾ, ಅದೇ SIMDL ಆಗಿ 50,000 ತಗೊಬನ್ನಿ, 6.25 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಬರೀ 50,000ಕ್ಕೆ ಬರೀ 50,000 ಕಟ್ಟಿ 6.25 ಲಕ್ಷ ಗಾಡಿ ಮೇಲೆ ಲೋನ್ ಮಾಡ್ಕೊಡ್ತೀನಿ. XUV 500. ಓಕೆ ಸರ್ ಹಾಗೆ ಅದೇ ರೀತಿ ನೋಡೋರ್ಗೆ 2014 ಮಾಡಲ್ HR ರಿಜಿಸ್ಟರ್ಡ್ ಸಿಂಗಲ್ ಓನರ್ W8 ವೇರಿಯಂಟ್ ಇದೆ ನನ್ನ ಹತ್ರ. ಅದು ಕೂಡ 1 ಲಕ್ಷ ಚೇಂಜ್ ಓಡಿರೋ ಗಾಡಿ. ಇದು 1,14,000 ಓಡಿದೆ. ಇದು ಕೂಡ 1 ಲಕ್ಷ ಚೇಂಜ್ ಓಡಿದೆ ಗಾಡಿ. ಸರ್ ಹಾಗೆ ಫೀಚರ್ಸ್ ಇದು W8 ವೇರಿಯಂಟ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಸ್ಟೇರಿಂಗ್ ಆಟೋಮೇಟಿಕ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು ನಿಮಗೆ. ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಎರಡು ಗಾಡಿದು ಕಂಪ್ಲೀಟ್ ಆಗಿ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ. ಇದು ಪ್ರೈಸ್ ನೋಡ್ತೀರಾ ಅಂತಂದ್ರೆ ಫಿಕ್ಸ್ ಪ್ರೈಸ್, ನೋ ನೆಗೋಷಿಯಬಲ್ 4,35,000ಗೆ ಕೊಡ್ತೀನಿ. ಹಾಗೆ ಇದು ಇನ್ನೊಂದು ಸರ್ ಹೇಳ್ಬಿಡಿ ಸರ್. 6,75,000ಗೆ ಕರ್ನಾಟಕ ರಿಜಿಸ್ಟರ್ಡ್ ಕೊಡ್ತಾ ಇದೀನಿ. HR ರಿಜಿಸ್ಟರ್ಡ್ ನೋಡ್ತೀರಾ ಅಂತಂದ್ರೆ 4,35,000ಗೆ. ಇನ್ನ ಕಡಿಮೆ ಪ್ರೈಸ್ ಅಲ್ಲಿ ಬರ್ತಾ ಇದೆ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ ಐತೆ, ಸೇವ್ ಮಾಡ್ಕೊಳ್ಳಿ. 3,75,000ಗೆ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ, ನಾನ್ ಕೊಡ್ತಾ ಇದೀನಿ. 12, 13, 14 ಮಾಡಲ್ XUV ವಿತಿನ್ 1 ವೀಕ್ ಅಲ್ಲಿ ನಾನ್ ನನ್ನ ಕ್ಯಾಟ್ಲಾಗ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಚಾಂಪಿಯನ್ ಕಾರ್ಸ್. ನಾನು ನಿಮ್ಮ ಅದ್ನಾನ್. ಇವತ್ತು ನಮ್ ಜೊತೆ ಬಿಜಾಪುರಿಂದ ರಾಥೋಡ್ ಸಾಹೇಬ್ ಇದಾರೆ. ನಮ್ ಜೊತೆ ಪೋಲೋ ಡೆಲಿವರಿ ತಗೊಂತಾ ಇದಾರೆ. ನಾನ್ ಹೇಳಕ್ಕಿಂತ ಮುಂಚೆ ಅವ್ರ ಬಾಯಿಂದಾನೆ ಕೇಳೋಣ. ಓವರ್ ಎಕ್ಸ್ಪೀರಿಯನ್ಸ್. ಮಾರ್ನಿಂಗ್ ಇವ್ರು ಬಿಜಾಪುರಿನ ಬಿಟ್ಟು ಡೈರೆಕ್ಟ್ ಆಗಿ ನಮ್ ಗೊಟ್ಟಿಗೆರೆ ಬಸ್ ಸ್ಟ್ಯಾಂಡ್ ಇಳ್ಕೊಂಡ್ರು. ಅವ್ರಿಗೆ ಪಾಪ ಲೊಕೇಶನ್ ಗೊತ್ತಾಗಿಲ್ಲ, ಡೈರೆಕ್ಟ್ ಆಗಿ ನಾವೇ ಗೈಡ್ ಮಾಡಿ ಕರ್ಕೊಂಡಿದೀವಿ. ಸರ್, ವೆಲ್ಕಮ್ ಟು ಚಾಂಪಿಯನ್ ಕಾರ್. ಸರ್, ಒಂದು ಓವರ್ ಎಕ್ಸ್ಪೀರಿಯನ್ಸ್ ವೀಕ್ಷಕರಿಗೆ ತಿಳ್ಸ್ಕೊಡಿ. ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾವು ಫೇಸ್ಬುಕ್ ನಲ್ಲಿ ಎಲ್ಲ ಸರ್ಚ್ ಮಾಡಿದೆವು. ರೇಟ್ ಚೆನ್ನಾಗಿ ಆಯ್ತು, ರೇಟ್ ಚೆನ್ನಾಗಿ ಆಯ್ತು. ಒಳ್ಳೆ ರೇಟ್ ನು ಕೊಟ್ಟಿದ್ದಾರೆ. ನಮ್ ರೇಟಿಂಗ್ ಪಡ್ತಾಡ್ ಬಿದ್ದಿದೆ. ಸ್ಯಾಟಿಸ್ಫೈ ರೇಟ್ ಆಗಿದೆ. ನಮ್ ಸರ್ಟಿಫೈಡ್ ರೇಟ್ ಆಗಿದೆ. ನಿಮ್ದು ಯಾವ ರೇಟ್ ಅಲ್ಲಿ ಬಂದಿದ್ರೆ ಅದೇ ರೇಟ್ ಸಿಗ್ತಾ? ಅದೇ ರೇಟ್ ಸಿಕ್ಕಿದೆ ನಮ್ಗೆ. ಸೊ ಚಾಂಪಿಯನ್ ಕಾರ್ ಬಂದ್ಬಿಟ್ರೆ ನಿಮ್ಗೆ ಯಾವ ರೇಟ್ ಫಿಕ್ಸ್ ಆಗ್ಬಿಡುತ್ತೆ ಆ ರೇಟ್ ಸಿಗುತ್ತೆ. ಸಿಗುತ್ತೆ 100%. ಯಾವ್ದೇ ಕಸ್ಟಮರ್ ಯಾವ್ದೇ ಊರಿಂದ ಬರ್ತಾ ಇದ್ರ ಅಂತಂದ್ರೆ ಏನ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಇದೆ ಸರ್. ಯಾವತ್ತು ನಮ್ ಮೋಟೋ ಒಂದೇನೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್, ಮನಿ ಇಸ್ ನಾಟ್ ಇಂಪಾರ್ಟೆಂಟ್. ಕಸ್ಟಮರ್ ಅವ್ರು ತುಂಬಾ ಕಂಫರ್ಟಬಲ್ ಆಗ್ಬೇಕಷ್ಟೇನೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್ ಅಂಡ್ ಹ್ಯಾಪಿ ಡೆಲಿವರಿ ಸರ್.
ಕಂಗ್ರಾಚುಲೇಷನ್ ಸರ್ ನಿಮ್ಗೆ. ಆ ಒಂದು ಸಣ್ಣ ಶಾರ್ಟ್ ನಮ್ಮ ಕಸ್ಟಮರ್ ಡೆಲಿವರಿ ಫೀಡ್ಬ್ಯಾಕ್ ನೋಡಿದ್ರಿ ಹೇಗಿತ್ತು ಅಂತ ಹೇಳ್ಬಿಟ್ಟು. Okay. ಒಂದು ಫೋಕ್ಸ್ ವ್ಯಾಗನ್ ಡೆಲಿವರಿ ಬಿಜಾಪುರಿನ ಕಸ್ಟಮರ್ ಹೇಗ್ ಬಂದಿದ್ರು, ಜಸ್ಟ್ ಡೆಲಿವರಿ ಅರೈವ್ ಆದ್ರು. ಅದೇ ತರ ಮತ್ತೆ ನಮ್ಮ ಕಂಟಿನ್ಯೂ ನಾವು ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮಾಡಿ ಸರ್. ಕಂಟಿನ್ಯೂ ನೋಡ್ತೀರಾ ಅಂತಂದ್ರೆ ವಿತ್ ಸನ್ ರೂಫ್ ಇರೋದು 7 ಸೀಟರ್ ಕರ್ನಾಟಕ ರಿಜಿಸ್ಟರ್ಡ್. ಇದು ಶೋರೂಮ್ ಗಾಡಿ ಬಂದಾಗ 30 ಲಕ್ಷ ಗಾಡಿ ಇತ್ತು. Okay. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಮಹೇಂದ್ರ ಸ್ಯಾಂಗ್ಯಾಂಗ್ ರೆಕ್ಸ್ಟನ್. ಇವಾಗ್ಲೂ ನೀವು ಚೆಕ್ ಮಾಡ್ತೀರಾ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾರು 675 7 lakhs 725 ಅಬೋನೆ ಹಾಕಿದ್ದಾರೆ. ಓಕೆ ಸರ್. ನನ್ನ ಹತ್ರ ಪ್ರೈಸ್ ಕೊಡ್ತಾ ಇದ್ದೀನಿ ಜಸ್ಟ್ 4,75,000 ಗೆ 4,75,000 ಗೆ ನಿಮಗೆ ಸ್ಯಾಂಗ್ಯಾಂಗ್ ರೆಕ್ಸ್ಟನ್ ಕೊಡ್ತಾ ಇದ್ದೀನಿ. 2013 ಮಾಡಲ್ ವೈಟ್ ರಿಡ್ಜ್ ಇದೆ. ಆಮೇಲೆ ಲೋ ಬಜೆಟ್ ಅಲ್ವಾ ಸರ್ ಇದು? ಲೋ ಬಜೆಟ್ ಸರ್. ಮಾರುತಿ ಅಂತಂದ್ರೆ ಬ್ರ್ಯಾಂಡ್ ಎಲ್ಲರೂ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಅಂತಂದ್ರೆ ಮಾರುತಿ ಅವರೇ ಕೊಡೋದು. ಝೀರೋ ಮೇಂಟೆನೆನ್ಸ್ 5,000 ಇಟ್ರೆ ಸರ್ವಿಸ್ ಆಗ್ಬಿಡುತ್ತೆ. ಸರ್ವಿಸ್ ಇದೆ Okay. ಅಲ್ವಾ. ಇದು ಬಂದು 2013 ಮಾಡಲ್ ಡೀಸೆಲ್ ಇಂಜಿನ್. ಡೀಸೆಲ್ ಹಂಗೆ ಮೈಲೇಜ್ ಬಿಡಿ 20+ ಪಕ್ಕಾ ಮೈಲೇಜ್ 20+ ಪಕ್ಕ. ವಿತ್ ನಿಮಗೆ ಇಂಟೀರಿಯರ್ ನೋಡಿ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್. ಡ್ಯಾಶ್ ಬೋರ್ಡ್ ನೋಡಿದ್ರೆ ಎಷ್ಟು ಸಕಾಲಾಗಿ ಇಟ್ಟಿದ್ದಾರೆ ಅಂದ್ರೆ, ಡ್ಯಾಶ್ ಬೋರ್ಡ್ ಹೇಗಿದೆ ಅದೇ ತರ ನಿಮಗೆ ಸೀಟ್ ಕವರ್ಸ್ ಕೂಡ ಇಟ್ಟಿದ್ದಾರೆ ಅವರು. ನೀಟ್ ಆಗಿದೆ ಸರ್. ನೀಟ್ ಆಗಿ ಪ್ಯೂರ್ ವೈಟ್ ಕಲರ್ ಗಾಡಿ ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಇದಾರೆ ಅಂತಾನು ಹೇಳ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಲೋ ಬಜೆಟ್ ಅಂತ ಅನ್ಕೊಂಡಿದ್ದೀನಿ. 2 ಲಕ್ಷಗೆ ಕೊಟ್ಬಿಡ್ತೀನಿ. ಬರೀ 2 ಲಕ್ಷ. ಬರೀ 2 ಲಕ್ಷ ಕೊಡ್ತೀನಿ. ಸರ್ ಮಾಡಲ್ ಹೇಳಿ ಸರ್. 2013 ಮಾಡಲ್ ರಿಡ್ಜ್ 3.5 ಲಕ್ಷ ಇರೋದು ಮಾರ್ಕೆಟ್ ವ್ಯಾಲ್ಯೂ. ಬರೀ 2 lakh rupees ಗೆ ಕೊಡ್ತೀನಿ ಗಾಡಿ. ಮೈಲೇಜ್ ಬರೋ ವೆಹಿಕಲ್. ವಿತ್ ಮೈಲೇಜ್ ಬರೋ ವೆಹಿಕಲ್ 2 ಲಕ್ಷಗೆ. ವೈಟ್ ಇಲ್ವಾ, ಸ್ವಲ್ಪ ಇನ್ನ ಮಾಡಲ್ ಬೇಕಾಗಿದೆ ಅಂತಂದ್ರೆ ಸಿಲ್ವರ್ ಕಲರ್ ಇದೆ. ಇದು ಒಂದು 2015 ಮಾಡಲ್. ಇದು ಕೂಡ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಸಿಂಗಲ್ ಓನರ್ ಸರ್. ವಿಡಿಯೋ ಇಂಜಿನ್ ಸಿಂಗಲ್ ಓನರ್ ನೀಟ್ ಇದೆ ಸರ್. ವಿತ್ ಬ್ಲಾಕ್ ಕಲರ್ ಇಂಟೀರಿಯರ್ ಇರೋದು. ನೀಟ್ ಕಂಡೀಷನ್ ಇದೆ ಗಾಡಿ. ನಿಮಗೆ ಫೀಚರ್ಸ್ ಹೇಳ್ಬಿಡಿ. 90,000 ಡ್ರಿವನ್ ಆಗಿದೆ ವಿತ್ ಪವರ್ ಶೇರಿಂಗ್. 4 ಕೂಡ ಪವರ್ ವಿಂಡೋಸ್ ಬರುತ್ತೆ. ಲೆದರ್ ಇಂಟೀರಿಯರ್ ಕೂಡ ಬರುತ್ತೆ. ಇದ್ರಲ್ಲೂ ಕೂಡ ನಿಮಗೆ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 90% ಇದೆ ಸರ್ ಟೈರ್. ಆರಾಮಾಗಿದೆ ಸರ್. 80 to 90% ಟೈರ್ ಗಳು ಇದೆ ಅಂತ ಹೇಳ್ಬೋದು. ಬಾಡಿ ಲೈನ್ ಒಂದು ಡೆಂಟ್ ಕೂಡ ಸ್ಕ್ರಾಚಸ್ ಏನು ಇಲ್ಲ. ಪ್ರೈಸ್ ಪಾಯಿಂಟ್ ಆಫ್ ಯೋಚನೆ ಮಾಡ್ತೀರಾ ಅಂತಂದ್ರೆ 3,25,000ಗೆ ವಿತ್ 3,25,000 ಗೆ ವಿತ್ ಎನ್ಒಸಿ ಮಾಡಿ ಕೊಡ್ತೀನಿ ನಿಮಗೆ ಗಾಡಿ. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಕ್ವಿಡ್ ಇದೆ ಸರ್ ಮುಂದೆ. ರೆನಾಲ್ಡ್ ಕ್ವಿಡ್ 1 ಲೀಟರ್ ಇಂಜಿನ್ ಕರ್ನಾಟಕ ರಿಜಿಸ್ಟರ್ಡ್. ಓಕೆ. ತುಂಬಾ ಸಿಟಿಲಿ ಇದು ಹೆಂಗೆ ಇಯಾನ್ ಇರುತ್ತೆ ಅದೇ ತರ ಕಂಫರ್ಟೇಬಲ್ RXL ವೇರಿಯಂಟ್ ಇದು ನಿಮಗೆ. ಸರಿ ಸರ್. 2017 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 17 ಮಾಡಲ್ ಇದೆ. ಲೋನ್ ನೋಡೋರ್ಗೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಸರ್ ಹಾಗೆ ಫೀಚರ್ಸ್ ಅಂತ ಹೇಳ್ಬಿಡಿ ಸರ್. ಪ್ರೈಸ್ ನೋಡ್ತೀರಾ ಅಂತಂದ್ರೆ, ಫ್ಯೂಚರ್ಸ್ ನೋಡ್ತೀರಾ ಅಂತಂದ್ರೆ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಇದರಲ್ಲೂ ಕೂಡ ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಪೆಟ್ರೋಲ್ ಇಂಜಿನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಮಾಡಲ್ ಅಲ್ಲಿ ಇದೆ ಗಾಡಿ. ಓಕೆ. ಫಸ್ಟ್ ಆಫ್ ಆಲ್ ಮಾಡಲ್ ಅಲ್ಲಿ ಇದೆ 17 ಮಾಡಲ್. ಪ್ರೈಸ್ ಯೋಚನೆ ಮಾಡ್ತೀರಾ ಅಂತಂದ್ರೆ 3,25,000ಗೆ ಕೊಡ್ತೀನಿ. 325. 3,25,000 ಲೋನ್ ಮಾಡೋರ್ಗೆ ಆರಾಮಾಗಿ 2.5 ಲಕ್ಷ ಗಾಡಿ ಚೇಂಜಸ್ ಆಗುತ್ತಾ ಮಾಡ್ಕೊಳ್ಳೋಣ ಸರ್. ಆನ್ ಟೇಬಲ್ ಬಂದು ಕೂತ್ಕೊಳ್ಳೋರ್ಗೆ ಇನ್ನ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ ಗಾಡಿ ಪ್ರೈಸ್. ಸರ್ ಹಾಗೆ ಇನ್ನೊಂದು ಲೋ ಬಜೆಟ್ ಫೋರ್ಡ್ ಇದೆ ಸರ್ ಮುಂದೆ. ಫೋರ್ಡ್ ಐಕಾನ್. ಪೆಟ್ರೋಲ್ ಐಕಾನ್ ನೋಡಿದಿರಾ, ಬಟ್ ಡೀಸೆಲ್ ಐಕಾನ್ ನೋಡಿಲ್ಲ ನೀವು. ಸರ್ ಹಾಗೆ ಡೀಸೆಲ್ ಐಕಾನ್. ಡೀಸೆಲ್ ಐಕಾನ್ ಅಲ್ಲಿ ಮೈಲೇಜ್ 25 ಪಕ್ಕ. ಹಾ ಸರ್. 25 ಮೈಲೇಜ್ ಬರುವ ಗಾಡಿ ಕೊಡ್ತಾ ಇದೀನಿ ನಿಮಗೆ ವಿತ್ ಮೆರೂನ್ ಕಲರ್. ಗಾಡಿ ನೀವು ಬಾಡಿ ಲೈನ್ ಕೂಡ ನೋಡಬಹುದು. ನಿಮ್ಗೆ ನೀಟ್ ಅಂಡ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. 2009 ಮಾಡಲ್. ಇದು ಬಂದು ನಮ್ ಬೆಲ್ಗಾಂ ಪಾಸಿಂಗ್ ಗಾಡಿ K22. ಬೆಲ್ಗಾಂ ಪಾಸಿಂಗ್ ಗಾಡಿ ವಿತ್ ಇದು ಕೂಡ ಫ್ರೆಶ್ 5 years FC ಮಾಡ್ಕೊಡ್ತೀನಿ. ಸರಿ ಸರ್. ಮಾಡಲ್ ಅಲ್ಲಿ ಕೊಡ್ತಾ ಇದೀನಿ ಗಾಡಿ 2009 ಮಾಡಲ್. 1 year ಕಂಪ್ಲೀಟ್ ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ. 1,65,000 ಮಾತ್ರ. 1,65,000. 1,65,000ಗೆ ವಿತ್ ಫ್ರೆಶ್ 5 years FC ಇರೋ ಗಾಡಿ. ಡೀಸೆಲ್ ಇಂಜಿನ್ 25 ಮೈಲೇಜ್ ಬರೋ ಗಾಡಿ. ಒಳ್ಳೆ ಮೈಲೇಜ್ ಬರೋ ಗಾಡಿ. ಒಳ್ಳೆ ಮೈಲೇಜ್ ಬರೋ ಗಾಡಿ ಕೊಡ್ತಾರೆ. 4 ಟೈರ್ 90% ಇದೆ. ಆರಾಮಾಗಿದೆ ಸರ್. 90-95% ಟೈರು ಇದೆ ಅಂತ ಹೇಳ್ಬೋದು. 1,65,000ಗೆ ಕೊಡ್ತೀನಿ ಗಾಡಿ. ಓಕೆ ಸರ್. ಒಂದು ಡಸ್ಟರ್ ಇದೆ ಸರ್. ಡಸ್ಟರ್ ಡಿಮ್ಯಾಂಡಿಂಗ್ ಡಸ್ಟರ್ ಸರ್. ಇವೆಲ್ಲ ಇವಾಗ ಮಾರ್ಕೆಟ್ ಅಲ್ಲಿ ಡಸ್ಟರ್ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಯಾರಿಗೆ ಕೇಳಿ 3 ಕಾಲ ಕೊಡಿ, 3.5 ಕೊಡಿ, 3 ಕೊಡಿ ಅಂತ ಹೇಳ್ತಾರೆ. ಬಟ್ ನಾನ್ ಕೊಡ್ತಾ ಇದೀನಿ ನೋಡಿ 2014 ಮಾಡಲ್. ರೆಕಾರ್ಡೆಡ್ 1,28,000 ಡ್ರಿವನ್ ಆಗಿದೆ ಗಾಡಿ. ರೆಕಾರ್ಡೆಡ್ 1,28,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ ಗಾಡಿ. ಸರ್ ಹಾಗೆ ಫೀಚರ್ಸ್ ಬರ್ತೀರಾ ಅಂತಂದ್ರೆ 4 ಪವರ್ ವಿಂಡೋಸ್ ಬರುತ್ತೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ. ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಕೂಡ ಹಾಕ್ಸಿದ್ದಾರೆ. ಅಡಿಷನಲ್ ಆಗಿ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ವಿತ್ ಬ್ಲಾಕ್ ಕಲರ್ ಮ್ಯಾಗ್ ವೀಲ್ಸ್ ಕೂಡ ಇದೆ ನಿಮಗೆ. ಗಾಡಿ ನಿಮಗೆ ಜಸ್ಟ್ ಒಂದು ಪಾಲಿಶ್ ಒಂದೇ ಮಾಡ್ಬೇಕಾಗಿದೆ. ಡಸ್ಟ್ ಆಗಿದೆ. ಈವನ್ ಪಾಲಿಶ್ ಕೂಡ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಇದು ಕೂಡ 3,25,000 ಕೊಡಿ ಸರ್. 325. 3,25,000 ಕೊಡಿ ಎನ್ಒಸಿ ಕೊಟ್ಬಿಡ್ತೀನಿ. ತುಂಬಾ ಜನ ಡಸ್ಟರ್ ನೋಡ್ತಿದ್ರೆ ಕಮೆಂಟ್ ಎಲ್ಲ ಹಾಕ್ತಿದ್ರಿ. ಸೊ ಡಸ್ಟರ್ ಇದೆ ಅದು ಕೂಡ 3,25,000ಗೆ ಕೊಡ್ತೀನಿ. 3,25,000 ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಬಂದ್ರೆ ನೀವು ಆಲ್ಮೋಸ್ಟ್ ಅವ್ರ ಪ್ರೈಸ್ ಅವ್ರ ಪ್ರೈಸ್ ಗೆ ಸ್ಯಾಟಿಸ್ಫೈ ಮಾಡ್ಕೊಡೋ ಪ್ರೈಸ್ ಅಲ್ಲಿ ಕೊಟ್ಟು ಕಳಿಸ್ತೀನಿ ಗಾಡಿ. ಸರ್ ಹಾಗೆ
ಸರ್ ಹಾಗೆ ನೆಕ್ಸ್ಟ್ ನಮ್ ಮುಂದೆ ಮಾತಾಡಿ ಗಡ್ಲು ಕೆಟ್ಟೋಗ್ಬಿಟ್ಟಿದೆ, ದಯವಿಟ್ಟು ಯಾರು ಇದ್ ಮಾಡ್ಕೊಂಬಿಡಿ. ನೆಕ್ಸ್ಟ್ 4-wheel ಡ್ರೈವ್ ನೋಡೋರ್ಗೆ 2006 ಮಾಡಲ್ ಡಿಮ್ಯಾಂಡಿಂಗ್ ಈ ಮಾರ್ಕೆಟ್ ಅಲ್ಲಿ ಯಾರಿಗೂ ಗಾಡಿನೇ ಗೊತ್ತಿಲ್ಲ, ಇದು ಆ ತರ ಗಾಡಿ. ಇದು Hyundai Tucson 4x4 4-wheel ಡ್ರೈವ್, ನಿಮಗೆ ಡೀಸೆಲ್ ಇಂಜಿನ್, ಇದು ಕೂಡ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇಂಜಿನ್. ಇದರಲ್ಲೂ ಕೂಡ ಫ್ಯೂಚರ್ಸ್ ನೋಡ್ತೀರಾ ಅಂತ ಅಂದ್ರೆ ನಿಮಗೆ ಪವರ್ ಸ್ಟೇರಿಂಗ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ನಿಮಗೆ. ಓಕೆ ಸರ್. ಸ್ವಲ್ಪ ಆಚೆ ನಿಂತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇಂಟೀರಿಯರ್ ತೋರ್ಸಕ್ ಆಗ್ತಾ ಇಲ್ಲ, ಬಾಡಿ ಲೈನ್ ಸ್ವಲ್ಪ ಡಸ್ಟ್ ಇದೆ ಅಂತ ಹೇಳ್ಬೋದು. ಬಟ್ ಡೈರೆಕ್ಟ್ ಆಗಿ ನಮ್ ವಾಟ್ಸ್ಆಪ್ ನಂಬರ್ ಇಲ್ಲಿ ಪಿಂಗ್ ಮಾಡಿ ಕಂಪ್ಲೀಟ್ ವಿಡಿಯೋ ಸಮೇತ ಕ್ಯಾಟ್ಲಾಗ್ ಅಲ್ಲಿ ಪಿಕ್ಸ್ ಎಲ್ಲ ಇದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತ ಅಂದ್ರೆ 2,50,000 ಗೆ ಕೊಡ್ತೀನಿ. ಬರೀ 2,50,000 2.5 ಲಕ್ಷ ಆಗಿ Hyundai Tucson ಕೊಡ್ತಾ ಇದ್ದೀನಿ, ಡೀಸೆಲ್ ಇಂಜಿನ್, ಅದು 4-wheel ಡ್ರೈವ್. ಓಕೆ ಸರ್ ಹಾಗೆ ಸ್ಕಾರ್ಪಿಯೋ ನೋಡ್ತೀರಾ ಅಂತಂದ್ರೆ 2013 ಮಾಡಲ್ ಇದೆ, ಟಾಕಿಂಗ್ ವರ್ಷನ್ ಸ್ಕಾರ್ಪಿಯೋ. ಇದು ಡೀಸೆಲ್ ಇಂಜಿನ್, UP ರಿಜಿಸ್ಟರ್ಡ್ ಇಂಜಿನ್, ಅಂತೂ A1 ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಟಾಪ್ ಎಂಡ್ VLX ಇಂಜಿನ್, ಇದು 2-wheel ಡ್ರೈವ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತ ಇದು 3,25,000 ತಗೊಂಡೋಗ್ಲಿ ಸರ್. 325 3,25,000 ಗೆ ವಿತ್ NOC ಕೊಡ್ತೀನಿ. 6 ಮಾಡಲ್ ಸ್ಕಾರ್ಪಿಯೋ ನೋಡ್ತೀರಾ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇವಾಗ 3 ಲಕ್ಷ 3.5 ಲಕ್ಷ ಹೇಳ್ತಾರೆ. ನಾನು 13 ಮಾಡಲ್ ಸ್ಕಾರ್ಪಿಯೋ ಕೊಡ್ತಾ ಇದೀನಿ 3,25,000 ಕೊಡ್ತಾ ಇದೀನಿ. ಆದಷ್ಟು ಬೇಗ ಕಾಲ್ ಮಾಡಿ. ಅದೇ ರೀತಿ ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಮಾರುತಿ ಸುಜುಕಿ ಈಕೋ. ತುಂಬಾ ಜನ ಕೇಳ್ತಾರೆ, ತುಂಬಾ ಕೇಳ್ತಾರೆ, ಈಕೋ ಕೇಳ್ತಾರೆ. ಇವತ್ತು ಕೊಡ್ತಾ ಇದೀನಿ ಮಾರುತಿ ಸುಜುಕಿ ಈಕೋ 2017 ಮಾಡಲ್ 7-ಸೀಟರ್ ವೆಹಿಕಲ್ ವಿತ್ ನಿಮಗೆ ಕಂಪ್ಲೀಟ್ ಆಗಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇರೋದು, ಪೆಟ್ರೋಲ್ ಇಂಜಿನ್, 91,000 ಡ್ರಿವನ್ ಆಗಿದೆ ಗಾಡಿ. ತುಂಬಾ ಚೆನ್ನಾಗೂ ಕೂಡ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಲೋನ್ ನೋಡೋರಿಗೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ 3,75,000 ಕೊಡ್ತೀನಿ. ಬರೀ 375 3,75,000 ಗೆ ಮಾರುತಿ ಈಕೋ ಕೊಡ್ತಾ ಇದೀನಿ, ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ. ಸರ್ ತುಂಬಾ ಜನ ಒಮಿನ್ ಕೇಳ್ತಿರ್ತಾರೆ, ಮಾರುತಿ ಇದೆ ಸರ್, ಇದಕ್ಕೊಂದು ಇನ್ನೊಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡ್ತೀರಾ ಸರ್? ಆನ್ ಟೇಬಲ್ ಬಂದು ಕುತ್ಕೋತಾ ಇದ್ರ 360 ಕ್ಲೋಸ್ ಮಾಡ್ತೀನಿ. 3,60,000 ಬಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 3,60,000 3,60,000 ಅಂತ ಹೇಳಿದ್ದಾರೆ. ಮುಂದೆ ಬನ್ನಿ, ಇನ್ನು ಏನಾದ್ರು ಆಗ್ಬಹುದು, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಅದೇ ರೀತಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೋಂಡಾ CRV ಲೋ ಬಜೆಟ್ ಅಲ್ಲಿ ನಿಮಗೆ 475 ಕರ್ನಾಟಕದಲ್ಲಿ 475 ಗೆ ಮಹೇಂದ್ರ ರೆಕ್ಸಾನ್ ಕೊಟ್ಟೆ. ಹೌದು, ಅದಕ್ಕೂ 1 ಲಕ್ಷ ಕಡಿಮೆ ಪ್ರೈಸ್ ಅಲ್ಲಿ 3,75,000 ಗೆ ವಿತ್ ಸನ್ರೂಫ್ ಇರೋ ಪೆಟ್ರೋಲ್ ಆಟೋಮ್ಯಾಟಿಕ್ ಕೊಡ್ತಾ ಇದೀನಿ. ಟಾಪ್ ಎಂಡ್ ಮಾಡಲ್ ಗಾಡಿ ಇದು. ಹೋಂಡಾ CRV ನಿಮಗೆ ವಿತ್ ಸನ್ರೂಫ್ ಇರೋ ಗಾಡಿ ಕೊಡ್ತಾ ಇದ್ದೀನಿ. ತುಂಬಾ ರೇರ್ ಕಲರ್ ಇದು, ಮೆರೂನ್ ರೆಡ್ ಕಲರ್, HR ರಿಜಿಸ್ಟರ್ಡ್. 2010 ನಲ್ಲಿ ನ್ಯೂ ಶೇಪ್ ಕೊಟ್ಟಿರೋದು ಇದು ಹೋಂಡಾ CRV ನಿಮಗೆ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಕಂಡೀಷನ್ ನಿಮಗೆ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. 3,75,000 ವಿತ್ NOC ಕೊಡ್ತೀನಿ. ಆದಷ್ಟು ಬೇಗ ಕಾಲ್ ಮಾಡಿ. ಅದೇ ರೀತಿ ಎಲ್ಲ ಮುಗ್ದಿದೆ. ಆದ್ರೂ ಲಾಸ್ಟ್ 1-2 ಮಾತು ಹೇಳಕ್ ಇಷ್ಟಪಡ್ತೀನಿ. ಇನ್ ಕೇಸ್ ನಾವು ಬಿಸಿ ಇರ್ಬೋದು, ಯಾವ್ದೇ ಕಾರಣದಲ್ಲಿ ಒಂದ್ ಕಾಲ್ ಅಟೆಂಡ್ ಮಾಡಕ್ ಹೋಗಿ ಇನ್ನೊಂದ್ ಕಾಲ್ ಮಿಸ್ ಆಗ್ಬೋದು. ಇನ್ ಕೇಸ್ ನಾವು ಕಾಲ್ ಪಿಕ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ 3 ನಂಬರ್ ಇರುತ್ತೆ. 3 ನಂಬರ್ ಅಲ್ಲಿ ಯಾವ ನಂಬರ್ ಗಾರು ನೀವು ಬರೀ ಗಾಡಿದು ಒಂದು ಫೋಟೋ ಕ್ಲಿಕ್ ಮಾಡ್ಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿ ಕಂಪ್ಲೀಟ್ ಆಗಿ ಇಮಿಡಿಯೇಟ್ ಆಗಿ ಡೀಟೇಲ್ಸ್ ಎಲ್ಲ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಮಾಡ್ತೀರಿ. ಇಲ್ಲ ಅಂತಂದ್ರೆ ಕ್ಯಾಟ್ಲಾಗ್ ಅಲ್ಲೇ ಡೈರೆಕ್ಟ್ ಆಗಿ ಆಫೀಸ್ ಲೊಕೇಶನ್ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇರುತ್ತೆ, ಡೈರೆಕ್ಟ್ ಆಗಿ ಲೊಕೇಶನ್ ಕೂಡ ವಿಸಿಟ್ ಮಾಡಿ. ಇದು ಇಷ್ಟೇ ಗಾಡಿ ಅಲ್ಲ, ಇನ್ನ ಟ್ರಾನ್ಸಿಟ್ ಅಲ್ಲಿ ಇದೆ ಗಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋನ ಮುಗಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.